ಪರಮೇಶ್ವರ ಎಷ್ಟು ರೂಪಗಳಿದೆಯೋ ಅಷ್ಟು ರೂಪಗಳು ಶಿವಂತ ಇದೆ. ಕಾಮೇಶ್ವರಿ ಕಾಮೇಶ್ವರ ಇದು ಯಾವಾಗ ರೂಪ ತಳ್ತಾರೆ ಅಂದರೆ ಶಿವ ಪಾರ್ವತಿಯರ ಒಂದು ಮದುವೆ ಸಂದರ್ಭ, ಕಲ್ಯಾಣ ಸಂದರ್ಭ. ಇದೆ ಶಕ್ತಿ ಹೆಚ್ಚು ಅಥವಾ ಶಿವ ಹೆಚ್ಚು ಅಲ್ಲ, ಸಮ, ಇಬ್ಬರು ಸಮ. ಸೊ ಹಂಗಾದ್ರೆ ನಮ್ಮ ಕೂದಲು, ನಮ್ಮ ಬಟ್ಟೆ, ಮಾಟ ಮಂತ್ರ ಪ್ರಯೋಗಕ್ಕೆ ಹೆಲ್ಪ್ ಮಾಡುತ್ತಾ? ಅಮ್ಮನವರು ಧ್ಯಾನ ಮಾಡಿದ್ರೆ ಶಿವನ್ಗೂ ತಲುಪುತ್ತೆ. ಲಲಿತಾ ಸಹಸ್ರನಾಮ ಅಂದ್ರೆ ಅರ್ಥ ಏನು? ದೇವಿದೆ ಅಲ್ಲ, ಅದರೊಳಗೆ ಗುಪ್ತವಾಗಿ ಶಿವ ಸಹಸ್ರನಾಮ ಇದೆ. ಮೇಲುಗಡೆ ಶ್ರೀ ಮಾತ್ರೇ ನಮಃ ಅಂತ ಅನ್ನೋದ್ರಲ್ಲೇ ಶಿವನ ಸ್ಮರಣೆ ಇದೆ. ಹಾಗಾದರೆ ಶಿವ ಮುಖ್ಯನ ಶಕ್ತಿ ಮುಖ್ಯನ ಅಂದ್ರೆ ಅರ್ಥ ಏನು? ಆ ಪ್ರಶ್ನೆಗೆ ಅರ್ಥನೇ ಇಲ್ಲ. ಪರಮೇಶ್ವರನ್ ಹೇಳ್ತಾರೆ ಅಂದರೆ ಫಸ್ಟ್ ನನ್ನ ಪತಿಯನ್ನು ದರ್ಶನ ಮಾಡಿ, ನಂತರ ನಾನು ದರ್ಶನ ಮಾಡಿದ್ರೆ ನಿಮಗೆ ಫಲ ಕೊಡಿ. ಕೆಲವು ದೇವಸ್ಥಾನಗಳಲ್ಲಿ ಶ್ರೀಚಕ್ರ ಸ್ಥಾಪನೆ ಆಗಿರುತ್ತೆ. ತಿರುಪತಿಲೂ ಕೂಡ ಶ್ರೀಚಕ್ರ ಸ್ಥಾಪನೆ ಆದಮೇಲೆ ಅಷ್ಟು ಆಕರ್ಷಣೆ ಆಯಿತು ಅಂತಲೂ ಹೇಳ್ತಾರೆ. ಈ ಶ್ರೀಚಕ್ರ ಅನ್ನೋದು ಯಾಕೆ, ಈ ಕಾನ್ಸೆಪ್ಟ್ ಆದರೂ ಯಾಕೆ ಬಂತು, ಹೆಂಗೆ ಬಂತು ಸರ್ ಇದು? ದೈವಿಕವಾದ ಮಂತ್ರ ದೇಹದ ಅವಯವಗಳೇ ಇಲ್ಲಿ ನಾವು ಹಾಕುವ ಶ್ರೀಚಕ್ರ. ಆದಿಶಕ್ತಿಗೆ ನಾವು ಯಾವುದೇ ಕಾರಣಕ್ಕೂ ಇದು ಸ್ತ್ರೀ ಅಥವಾ ಪುರುಷ ಅಂತ ಹೇಳೋಂಗೂ ಇಲ್ಲ, ಅಥವಾ ಪುಲ್ಲಿಂಗ ಅಂತಲೂ ಹೇಳೋಂಗೂ ಇಲ್ಲ. ಅವರಲ್ಲಿರುವ ಇಚ್ಛಾಶಕ್ತಿ ಪುರುಷರಿಗೆ. ಅದಕ್ಕೆ ಯಾರೇ ಒಬ್ಬರು ಚೆನ್ನಾಗಿ ಮೇಲ್ ಬರಬೇಕು, ಅವರ ಬೆನ್ನಿಂದ ಒಂದು ಹೆಣ್ಣು ಇರ್ತಾಳೆ ಅಂತ ಒಂದು ಮಾತಿದೆ. ಸತ್ಯ ಅದು. ಪರಮೇಶ್ವರ ನೋಡಿದಾಗ ನೀವು ಶ್ರೀಚಕ್ರನ ಕೂಡ ನೋಡಬಹುದು, ಶ್ರೀಚಕ್ರ ನೋಡಿದಾಗ ಪರಮೇಶ್ವರನ್ ಕೂಡ ನೋಡಬಹುದು. ಇನ್ನು ಶ್ರೀಚಕ್ರವನ್ನು ದೇವಸ್ಥಾನಗಳಲ್ಲಿ ಸ್ಥಾಪನೆ ಮಾಡಿರೋದು ಶಂಕರಾಚಾರ್ಯರು ಅಂತಲೂ ಹೇಳಿದ್ರು. ಶ್ರೀಚಕ್ರವನ್ನು ನಾವು ಮನೆಯಲ್ಲೆಲ್ಲ ಇಟ್ಕೊಬೋದಾ ಸರ್? ಜಾತಿ ತರಬೇಡಿ, ಯಾರು ಜಾತಿ ತರಬೇಡಿ, ಭಕ್ತಿ ಇದ್ರೆ ಸಾಕು. ಹೊರಗಾದ ಒಂದು ಹೆಣ್ಣು ಮಗಳು ಕೂಡ ದೂರದಿಂದ ಶ್ರೀಚಕ್ರ ನಮಸ್ಕಾರ ಮಾಡಬಹುದು ಆ ಸಮಯದಲ್ಲೂ. ನಮಸ್ಕಾರ, ವರಾಯು ಸ್ಟುಡಿಯೋಸ್ ನೋಡ್ತಾ ಇರೋಂಥ ನಿಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ಅಭಿಮಾನ, ಆಶೀರ್ವಾದಕ್ಕೆ ಸದಾ ಚಿರೋಣಿ ನಾವಂತನು. ಆ್ಯಂಡ್ ಇವತ್ತಿನ ಈ ಕಾರ್ಯಕ್ರಮ ಎಲ್ಲ ನಮ್ಮ ಭಕ್ತಾದಿಗಳಿಗೆ, ಎಸ್ಪೆಷಲಿ ಲಲಿತಾ ಪರಮೇಶ್ವರಿ ಅಮ್ಮನ ಕತೆ ಕೇಳಿ ಭಾಗದಿಂದ ಭಾಗಕ್ಕೆ ಕಂಟಿನ್ಯೂ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಥ್ಯಾಂಕ್ಸ್ ಸೋ ಮಚ್ ಅಂತ ಹೇಳ್ತಾ, ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ ಸೃಷ್ಟಿಕರ್ತೆ ಜಗಜ್ಜನನಿ ಜಗನ್ಮಾತೆ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಜನ್ಮಗಳ ಪುಣ್ಯ ಇದು ಅಂತ ನನಗೆ ಗೊತ್ತಿಲ್ಲ. ಈ ಪುಣ್ಯದಲ್ಲಿ ನೀವು ಕೂಡ ಪಾಲ್ಗೊಳ್ತಿದ್ದಾರೆ, ಯಾಕಂದರೆ ಈ ಕಥೆನ ನೀವು ಕೇಳ್ತಾ ಇದ್ದೀರಾ. ಈ ಕಥೆಯಲ್ಲಿ ಮುಂದುವರೆದ ಭಾಗ ನಾವು ಹೇಳ್ದಂಗೆ ಶಿವಶಕ್ತಿ ಬಗ್ಗೆ ತಿಳ್ಕೊಂಡಿದ್ದಾಯಿತು ಅಂತ ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೆ. ಆ ಶಿವಶಕ್ತಿಯ ಮುಂದುವರೆದ ಭಾಗದ ಬಗ್ಗೆ ನಮ್ಮ ಜೊತೆ ಈಗ ಇನ್ನೊಂದು ಟೈಟಲ್ ಇವ್ರಿಗೆ ಆ್ಯಡ್ ಆಗಿದೆ. ನಾನು ಆವಾಗಲೇ ನಿಮ್ಗೆ ಹೇಳ್ದಂಗೆ, ಅಂದರೆ ಯಾವಾಗಲೂ ಹೇಳ್ದಂಗೆ ವಾಸ್ತುಶಾಸ್ತ್ರಜ್ಞರು ಹಾಗೂ ಜ್ಯೋತಿಷ್ಯ ಬ್ರಹ್ಮರು ಮತ್ತು ಇಡೀ ವಿಚಾರಗಳನ್ನು, ಅಂದರೆ ಎಸ್ಪೆಷಲಿ ಆಧ್ಯಾತ್ಮದ ವಿಚಾರನ ತುಂಬ ಆಳವಾಗಿ ತಿಳ್ಕೊಂಡಂಥ ಮಹನೀಯರು, ಅದ್ರ ಜೊತೆಗೆ ವಿಶ್ವೇಶ್ವರಯ್ಯ ಅವಾರ್ಡ್ನ ತೊಗೊಂಡಿರುವಂಥ ನಮ್ಮ ಚಂದನ್ ಸರ್. ಹೌದು, ಸೊ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರಿಗೆ ನಿಮ್ಮೆಲ್ಲರ ಮುಖಾಂತರ ಆತ್ಮೀಯದ ಸ್ವಾಗತ, ಸುಸ್ವಾಗತ ಸರ್ ನಿಮಗೆ. ನಿಮಗೂ ನಮಸ್ಕಾರಗಳು. ವರಾಯು ಸ್ಟುಡಿಯೋ ಚೆನ್ನಾಗಿ ಅಭಿವೃದ್ಧಿ ಕಾಣ್ತಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನೂ ಅಭಿವೃದ್ಧಿ ಆಗಲಿ, ಪರಮೇಶ್ವರಿ ಸಂಪೂರ್ಣ ಆಶೀರ್ವಾದ ನಿಮಗೆ ಕೊಡಲಿ, ನನಗೂ ಕೊಡಲಿ, ಇಡೀ ನಿಮ್ಮ ಟೀಮ್, ಕ್ಯಾಮ್ರಾ ಅವ್ರು ಏನು ಮಾಡ್ತಾರೆ, ಎಡಿಟಿಂಗ್ ಯಾರೇನು ಮಾಡ್ತಾರೋ ಅವ್ರು ಎಲ್ಲರೂ ಪರಮೇಶ್ವರ ಕಾಪಾಡಲಿ ಅಂತ ಥ್ಯಾಂಕ್ ಯು ಸರ್ ಮನಸ್ಫೂರ್ತಿ ಕೇಳ್ಕೊತಾರೆ. ನಮ್ಮ ಸಬ್ಸ್ಕ್ರೈಬರ್ಗೂ ಅದೇ ರೀತಿ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ಳೋಣ ಸರ್. ನಿಮ್ಮ ಹೌದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರು ಆ್ಯಕ್ಚುಲಿ ಅವರೇ ಮುಖ್ಯ, ಅವರಿಂದಲೇ ಇಡೀ ಎಲ್ಲ ನಾನಾಗಲಿ ನೀವು. ನಿಜ ಸರ್, ಆಬ್ಸಲ್ಯೂಟ್ಲಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ಸ್ ಯಾರ್ಯಾರು ಮಾಡ್ತಾರೋ ಅವರು ಕೂಡ ಪರಿಪೂರ್ಣ ಮನಸ್ಸಿಂದ ಧನ್ಯವಾದಗಳನ್ನು ನಾನು ಕೇಳಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್, ನಿಮಗೆ ವಿಶ್ವೇಶ್ವರಯ್ಯ ಅವಾರ್ಡ್ ಸಿಕ್ಕಿದೆ. ಆ್ಯಂಡ್ ಖುಷಿ ಆಯಿತು. ಆ್ಯಂಡ್ ಒಬ್ಬ ಒಳ್ಳೆಯ ವ್ಯಕ್ತಿನ ಗುರುತಿಸಿ ಅವಾರ್ಡ್ ಕೊಟ್ಟಿದ್ದಾರೆ, ಅದಂತೂ ಸತ್ಯವಾದ ಮಾತು. ನಿಮ್ಮ ಈ ಸಾಧನೆ ಇನ್ನಷ್ಟು ಮತ್ತಷ್ಟು ನಡೀತಾ ಇರಲಿ ಅಂತ ಕೇಳ್ಕೊಳ್ತೀನಿ ಸರ್. ಧನ್ಯವಾದಗಳು ಸರ್. ಈಗ ನಾವು ಶಿವನ ಒಲಿಸಿದಂಗೆ ಶಿವಶಕ್ತಿ ಆಗಿರೋದ್ರ ಬಗ್ಗೆ ನೀವೆಲ್ಲ ಮಾತಾಡ್ತಾ ಇದ್ರಿ. ಲಲಿತಾ ಪರಮೇಶ್ವರಿ ಅಮ್ಮನವರ ಈ ಕಥಾಭಾಗದಲ್ಲಿ ಇನ್ನೊಂದು ಕ್ಯೂರಿಯಸ್ ಆಗಿರುವಂಥ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇರುವಂಥದ್ದು, ಈ ಶಿವಶಕ್ತಿ ಸ್ವರೂಪ ಅನ್ನೋದು ಯಾವಾಗ, ಯಾವ ಸಂದರ್ಭದಲ್ಲಿ ಉಂಟಾಯಿತು, ಹಾಗೂ ಇದರ ಒಂದು ರೀತಿ ನೀತಿಗಳು ಅಥವಾ ಇದು ಉದ್ಭವ ಆಗಿದ್ದ ರೀತಿ ಹಾಗೂ ಅದಕ್ಕಿರುವಂಥ ಒಂದು ಶಕ್ತಿ ಏನಿದ್ರ ಅರ್ಥ ಆ್ಯಕ್ಚುಲಿ ಅರ್ಧನಾರೀಶ್ವರ ಅನ್ನೋದು ಯಾವಾಗ ಉಂಟಾಯಿತು ಅಂತ ನಿಮಗೆ ಅನ್ಸುತ್ತೆ? ನಿಮ್ಮ ಪ್ರಶ್ನೆ ಅರ್ಧನಾರೀಶ್ವರ ಬಗ್ಗೆ. ಹಾಂ. ಇನ್ನೊಂದು ಸರ್, ಪರಮೇಶ್ವರದ ಎಷ್ಟು ಅವತಾರಗಳಿದೆಯೋ. ಶ್ರೀಮಾತ್ರೇ ನಮಃ, ಶ್ರೀ ಗುರುಭ್ಯೋ ನಮಃ, ಓಂ ನಮಃ ಶಿವಾಯ. ಪರಮೇಶ್ವರ ಎಷ್ಟು ರೂಪಗಳಿದೆಯೋ ಅಷ್ಟು ರೂಪಗಳು ಶಿವಂದು ಇದೆ. ನೋಡಿ, ಪರಮೇಶ್ವರ ಪ್ರಮುಖವಾದ 10 ಅಂಶದೇವತೆಗಳಿದ್ದಾರೆ. ಮಹಾಕಾಳಿಯಿಂದ ಕಮಲಾತ್ಮಕವರೆಗೂ. ಅಲ್ಲಿ ಮಹಾಕಾಳಿ, ಮಹಾಕಾಳೇಶ್ವರ, ಮಹಾಕಾಳಿಗೆ ಈ ಥರ ಮಾತಂಗಿ, ಮಾತಂಗೇಶ್ವರ, ಈ ರೀತಿ ಇದೆ.
ನಿಮ್ಮ ಅರ್ಧನಾರೀಶ್ವರ ಸ್ವರೂಪ ಅನ್ನೋದು ಎಲ್ಲ ಅವತಾರಗಳಲ್ಲೂ ಅರ್ಧನಾರೀಶ್ವರ ಸ್ವರೂಪಗಳೇ. ಯಾವಾಗಿದು ಉಂಟಾಯಿತು ಅನ್ನೋ ಪ್ರಶ್ನೆಗೆ ಸಾವಿರ ಪ್ರಕರಣ ಹೇಳ್ತಾ ಹೋಗ್ಬೋದು. ಬಟ್ ಪ್ರಥಮವಾದ ಒಂದು ಪ್ರಕರಣ, ಮೊದಲ ಬಾರಿಗೆ ಆ 2 ತತ್ವ ಯಾವಾಗ ಆಯಿತು ಅನ್ನೋದ್ರ ಬಗ್ಗೆ ಹೇಳೋಣ. ಲಕ್ಷಾಂತರ ರೀತಿಯಲ್ಲಿ ಆಗಿದ್ದಾರೆ. ಅರ್ಧನಾರೀಶ್ವರ ಸ್ವರೂಪ ಲಕ್ಷಾಂತರ ಸಂದರ್ಭಗಳಲ್ಲಿ ಆಗಿದ್ದಾರೆ. ಮುಖ್ಯವಾದ ಸಂದರ್ಭ, ತುಂಬ ಆಸಕ್ತಿದಾಯಕವಾದಂಥ ಸಂದರ್ಭ ಇದು. ಪರಮೇಶ್ವರಿ ಮತ್ತು ಶಿವನ ಆಶೀರ್ವಾದ ಅನ್ಕೋತೀನಿ. ಧ್ಯಾನದಲ್ಲಿ ಒಂದಿಷ್ಟು ನಾನು ಕೂಡ ನೋಡಿದ್ದೀನಿ, ಅದನ್ನು ಹಂಚ್ಕೋತೀನಿ. ಕಾಮೇಶ್ವರಿ ಕಾಮೇಶ್ವರ ಇದು ಯಾವಾಗ ರೂಪ ತಳ್ತಾರೆ ಅಂದರೆ ಶಿವ ಪಾರ್ವತಿಯರ ಒಂದು ಮದುವೆ ಸಂದರ್ಭ, ಕಲ್ಯಾಣ ಸಂದರ್ಭ. ಮದುವೆ ಆದ ನಂತರ ಪರಮೇಶ್ವರಿಗೆ ಪರಮೇಶ್ವರನ ಪಡ್ಕೊಂಡೇ ಪತಿಯಾಗಿ ನಾನು ಪಡ್ಕೊಂಡು ಇಷ್ಟಪಟ್ಟಿದ್ರು ಅವರು. ಪಡ್ಕೊಂಡಿಂದು ಆನಂದವಾಗಿ ತನ್ನ ಪತಿಯಾದ ಶಿವನನ್ನು ನೋಡ್ತಾ ಇರ್ತಾರೆ. ಅದೇ ರೀತಿ ಜಗಜ್ಜನನಿ ಆದಿಶಕ್ತಿ ಸ್ವರೂಪಿಣಿ ನನ್ನ ಪತ್ನಿಯಾಗಿ ಹೇಳಿದ ಶಿವನಿಗೂ ಅಷ್ಟೇ ಆನಂದ. ಇನ್ನೊಂದು ಸಲ ಪರಮೇಶ್ವರಿ ಆ್ಯಂಡ್ ಪರಮೇಶ್ವರ ಇಬ್ಬರಲ್ಲೂ ಒಂದು ಕಣವನ ವ್ಯತ್ಯಾಸ ನೋಡೋ ಆಗಿಲ್ಲ. ಶಕ್ತಿ ಹೆಚ್ಚು ಅಥವಾ ಶಿವ ಹೆಚ್ಚು ಅಲ್ಲ, ಸಮ, ಇಬ್ಬರು ಸಮ. ಆ ಥರ ನೋಡಬಾರ್ದು ಕೂಡ ಇದೆ. ಅಂದರೆ ಇಲ್ಲಿ ನಾವು ಶಿವನಿಗೆ ಧ್ಯಾನ ಮಾಡಿದ್ರೆ ಅಮ್ಮನವ್ರಿಗೂ ತಲುಪುತ್ತಾ? ಖಂಡಿತ. ಅಮ್ಮನವ್ರಿಗೆ ಧ್ಯಾನ ಮಾಡಿದ್ರೆ ಶಿವನಿಗೂ ತಲುಪುತ್ತೆ. ಈಗ ನೀವು ಈ ಪ್ರಶ್ನೆಗೆ ಒಂದು ಒಳ್ಳೆ ಉತ್ತರ ಕೊಡ್ತೀನಿ. ಲಲಿತಾ ಸಹಸ್ರನಾಮ ಅಂದ್ರೆ ಅರ್ಥ ಏನು? ದೇವಿದೆ ಅಲ್ಲ, ಅದರೊಳಗೆ ಗುಪ್ತವಾಗಿ ಶಿವ ಸಹಸ್ರನಾಮ ಇದೆ. ಮೇಲ್ಗಡೆ ಶ್ರೀ ಮಾತ್ರೇ ನಮಃ ಅನ್ನೋದ್ರಲ್ಲೇ ಶಿವನ ಸ್ಮರಣೆ ಇದೆ. ಪ್ರತಿ ನಾಮದಲ್ಲೂ ಶಿವಸ್ಮರಣೆ ಇದೆ. ಗುಪ್ತವಾಗಿ ಶಿವಸ್ಮರಣೆ ಇದೆ. ಅದಕ್ಕೆ ಪರಮೇಶ್ವರನ ಗುಪ್ತ ಶಕ್ತಿನ ಪ್ರಕಟ ಶಕ್ತಿ ಅಂತ ಕರೆಯೋದು. ಶಿವ ಗುಪ್ತವಾಗಿರ್ತಾರೆ, ಶಕ್ತಿ ಪ್ರಕಟವಾಗುತ್ತೆ. ಒಂದು ದೀಪಕಾಂತಿ, ಒಂದು ದೀಪ ಜ್ಯೋತಿ, ಆ ದೀಪ ಬಂದ್ಬಿಟ್ಟು ಶಿವ ಆದರೆ ಅಲ್ಲಿಂದ ಬೆಳಕು ಸ್ಪ್ರೆಡ್ ಆಗಿ ನಮಗೆ ಗೋಡೆ ಕಾಣುತ್ತೆ, ಇಲ್ಲಿರೋ ಗಿಡ ಮರಗಳು ಕಾಣ್ತಿದೆ, ಇನ್ನೊಂದು ಕಡೆ ಟೇಬಲ್ ಎಲ್ಲ ಕಾಣ್ತಾ ಇದೆ. ಎಲ್ಲ ಕಾಣೋದು ಯಾವುದು? ಕಾಂತಿ, ಪ್ರಸರಿಸಿದ ಕಾಂತಿ ಬಂದ್ಬಿಟ್ಟು ಶಕ್ತಿ. ಆ ಜ್ಯೋತಿ ಇರುತ್ತೆ ಒಂದೇ ಕಡೆ, ಈ ಕಡೆ ನೋಡ್ತಾ ಇರ್ತಾನೆ, ಅದು ಶಿವ. ಸೂರ್ಯ ಶಿವ ಅಂದ್ಕೊಳ್ಳಿ, ಸೂರ್ಯ ಕಿರಣಗಳು ಎಲ್ಲ ಗ್ರಹದ ಮೇಲೆ ಬೀಳ್ತಾ ಇದೆಯಲ್ಲ, ಅದು ಶಕ್ತಿ. ಹಾಗಾದರೆ ಶಿವ ಮುಖ್ಯನ ಶಕ್ತಿ ಮುಖ್ಯನ ಅಂದ್ರೆ ಅರ್ಥ ಏನು? ಆ ಪ್ರಶ್ನೆಗೆ ಅರ್ಥನೇ ಇಲ್ಲ. ಖಂಡಿತ. ಇಬ್ಬರು ಒಂದು ಕಣದಷ್ಟು ಭೇದ ಭಾವ ಮಾಡೋ ಹಾಗಿಲ್ಲ. ಓಕೆ, ಇವಾಗ ವಿಷಯ ಬರೋಣ. ಅವರಿಬ್ಬರು ಒಬ್ಬರೊಬ್ಬರನ್ನ ತುಂಬ ಒಂದು ಮದುವೆ ಆದಮೇಲೆ ಪ್ರೀತಿಯಿಂದ ನೋಡ್ಕೋತಾ ಇರ್ತಾರೆ. ತಲೆ ಹಿಂಗೆ ಬಗ್ಗಿಸಿ ಒಬ್ರಿಗೊಬ್ಬರಿಗೆ ಮರ್ಯಾದೆ ಕೊಡುವ ಒಂದು ದೃಶ್ಯ ಅದು. ಹಿಂಗೆ ಬಗ್ಗಿಸಿ ಮಾತಿನ ಬಗ್ಗಿಸಿ ನೋಡ್ತಾ ಇರ್ತಾರೆ. ಇಬ್ಬರ ಕಣ್ಣಲ್ಲೂ ಆನಂದ ಬಾಷ್ಪ. ಇನ್ನೊಂದು ಆನಂದ ಬಾಷ್ಪ ಅನ್ನೋದು ನಮ್ಮಂಥ ಜನಗಳಿಗೆ ಸಂತೋಷ ಉಕ್ಕಿ ಬರುವ ನೀನು ಆನಂದ ಬಾಷ್ಪ ಅಂತ ಕರಿತೀವಿ. ದೇವತೆಗಳಿಗೆ ನಾವು ಅಮೃತ ಬಾಷ್ಪ ಅಂತ ಕರಿಬೇಕು. ಇಬ್ಬರ ಕಣ್ಣಲ್ಲಿ ಅಮೃತ ಬಾಷ್ಪ. ಆ ಕೆನ್ನೆ ಮೇಲೆ ಜಾರಿದೆ, ಆ ಗದ್ದಕ್ಕೆ ಬಂದ್ಬಿಟ್ಟು ಅಲ್ಲಿಂದ ಮಾತೆಯ ಗದ್ದದಿಂದ ತನ್ನ ಮಾಂಗಲ್ಯದ ಮೇಲೆ ಬೀಳ್ತಾ ಇದೆ. ಯಾವುದು? ಅಮೃತ ಬಾಷ್ಪ. ಅದೇ ಥರ ಶಿವನ ಕಣ್ಣಿಂದ ಬಂದಂಥ ಒಂದು ಅಮೃತ ಬಾಷ್ಪಗಳು ಕೆನ್ನೆ ಮೇಲೆ ಹರಿದು ಗದ್ದದಿಂದ ಬಂದು ತನ್ನ ಕೊರಳಲ್ಲಿರುವ ರುದ್ರಾಕ್ಷಿ, ಒಂದು ದೊಡ್ಡ $1 ಥರ ಏಕಮುಖ ರುದ್ರಾಕ್ಷಿ ಅನ್ಕೊಳ್ಳಿ ತಪ್ಪಿಲ್ಲ, ಅದರ ಮೇಲೆ ಅಭಿಷೇಕ ಆಗ್ತಿರುತ್ತೆ. ಅಷ್ಟು ಆನಂದ. ಆ ಆನಂದದಲ್ಲಿ ಒಬ್ಬರ ಮುಖದಲ್ಲಿ ಒಬ್ಬರು ಕಾಣ್ಕೋತಾ ಇದ್ದಾರೆ. ಪರಮೇಶ್ವರ ಮುಖದಲ್ಲಿ ಪರಮೇಶ್ವರನೇ ನೋಡ್ಕೋತಾ ಇದ್ದಾನೆ. ಪರಮೇಶ್ವರ ಮುಖದಲ್ಲಿ ತನ್ನನ್ನೇ ತಾನು ನೋಡ್ತಾ ಇದ್ದಾರೆ. ಈ ಥರ ಆಗುವಾಗ ಆ ಬಗ್ಗಿದ್ರಿಂದ ಮಾಂಗಲ್ಯ ಮತ್ತು ರುದ್ರಾಕ್ಷಿ ತಗಲತ್ತೆ, ಸ್ಪರ್ಶ ಆಗುತ್ತೆ. ಒಂದು ಕಡೆ ಮಾಂಗಲ್ಯ, ಒಂದು ಕಡೆ ರುದ್ರಾಕ್ಷಿ ಸ್ಪರ್ಶ. ಇಲ್ಲಿ ಮಾಂಗಲ್ಯ ಅನ್ನೋದು ಪರಮೇಶ್ವರಿ ಮುತ್ತೈದ ಸಂಕೇತ, ಇಲ್ಲಿ ರುದ್ರಾಕ್ಷಿ ಅನ್ನೋದು ಶಿವನ ಸಂಕೇತ, ಸ್ಪರ್ಶ. ಅಲ್ಲೇ ಅದೇ ಅರ್ಧನಾರೀಶ್ವರ ಸ್ವರೂಪಕ್ಕೆ ಒಂದು ಪ್ರಾರಂಭದ ಒಂದು ಹಂತ. ಆವಾಗ ಏನಾಗುತ್ತೆ ಅಂದರೆ ಅವರಿಬ್ಬರ ಬುದ್ಧಿ, ಮನಸ್ಸು, ಆತ್ಮಗಳ ಮಿಲನವಾಗುತ್ತೆ, ಆಗೋಗಿದೆ. ಅವಾಗ ಏನಾಗುತ್ತೆ ಅಂದರೆ ಶಕ್ತಿಯಿಂದ ಒಂದು ದೇವಿ ಅಂಶ, ಶಿವನಿಂದ ಒಂದು ಶಿವಾಂಶ ಬಂದು ಸೇರ್ತಾರೆ. ಅರ್ಧನಾರೀಶ್ವರ ಸ್ವರೂಪ ಅದು ಚಿಕ್ಕದಾಗಿ ಕ್ರಿಯೇಟ್ ಆಗುತ್ತೆ. ಹೇಗೆಂದರೆ
ಆ ಮಾಂಗಲ್ಯದಿಂದ ಮಾಂಗಲ್ಯ ಮತ್ತು ರುದ್ರಾಕ್ಷಿಯಿಂದ ಅವರ ಗದ್ದದ ಒಳಗೆ ಇಷ್ಟು ಮಾತ್ರ ಅರ್ಧನ ಸ್ವರೂಪ ಒಂದು ಕ್ರಿಯೇಟ್ ಆಗುತ್ತೆ. ಅದನ್ನು ಸಾರಥಿ ರೂಪ ಅಂತ ಕೂಡ ಕರೀತಾರೆ. ಸಾರಥಿ ರೂಪ ಅಂದರೆ ನಮ್ಮನ್ನು ನಡೆಸುವ ಚೈತನ್ಯ. ಇಲ್ಲಿ ಪರಮೇಶ್ವರಿ ಚೈತನ್ಯ, ಶಿವನ ಚೈತನ್ಯ ಎರಡೂ ಸೇರುತ್ತೆ. ಸೇರಿದಾಗ ಅರ್ಧನಾರೀಶ್ವರ ಸ್ವರೂಪ. ಈ ಅರ್ಧನಾರೀಶ್ವರ ಸ್ವರೂಪಕ್ಕೆ ಪೀಠ ಏನು ಗೊತ್ತಾ? ಅದ್ಭುತ ಸರ್. ಒಂದು ಕಾಲು ಪರಮೇಶ್ವರಿದು, ಒಂದು ಕಾಲು ಒಂದು ಪಾದ ಶಿವಂದು ಪರಮೇಶ್ವರಂದು. ಶಕ್ತಿಯ ಪಾದ ರುದ್ರಾಕ್ಷಿ ಮೇಲಿರುತ್ತೆ, ಶಿವನ ಪಾದ ಮಾಂಗಲ್ಯ ಮೇಲಿರುತ್ತೆ. ಅದೇ ಪೀಠ. ಹಾಗೆ ಅರ್ಧನಾಡಿ ಸ್ವರೂಪ ಅದು ಗದ್ದದವರೆಗಿರುತ್ತೆ. ಆಗ ಇಬ್ಬರ ಕಣ್ಣಲ್ಲೂ ಹರಿದಂಥ ಅಮೃತ ಬಾಷ್ಪ ಅರ್ಧನಾಡಿ ತಲೆ ಮೇಲೆ ಬೀಳ್ತಾ ಇರುತ್ತೆ, ಅಭಿಷೇಕ ಆಗ್ತಾ ಇರುತ್ತೆ. ಇದು ಅರ್ಧನಾರೀಶ್ವರದ ಪ್ರಥಮವಾಗಿ ಕ್ರಿಯೇಟ್ ಆದಂಥ ಉದ್ಭವ ಆದಂಥ ರೂಪ ಸನ್ನಿವೇಶ. ಸೊ ಈ ರೀತಿ ಆಗಿದ್ದು ಮೊದಲನೆಯ ಅರ್ಥ ಕೊಟ್ಟಿದ್ದು ಇದು ಅರ್ಧನಾರೀಶ್ವರರಿಗೆ. ಇನ್ನೂ ಹಿಂದೆ ಅರ್ಧನಾರೀಶ್ವರ ಸ್ವರೂಪ ಅಂದ್ರೇನು? ಚಿತ್ರಪಟಗಳೇನು ಕಾಣಿಸುತ್ತೆ? ಈ ಕಡೆ ಅರ್ಧ ದೇಹ ಅರ್ಧ ಮುಖ, ಶಿವಪ್ಪ ನಿಂತಿರೋದು, ಮಾತೆ ನಿಂತಿರೋದು, ಎರಡೂ ಜಾಯಿನ್ ಆಗಿರೋವಂಥದ್ದು. ಬಟ್ ಅದು ಸತ್ಯವೇ, ಪರಮ ಸತ್ಯ ಏನು ಗೊತ್ತಾ? ಆ ಥರ ಅಲ್ಲ. ಕಣವು ಒಂದು ಕಣದಲ್ಲಿ ಅರ್ಧ ಶಿವ ಅರ್ಧ ಪಾರ್ವತಿ. ದೇಹದ ಅವರಿಬ್ಬರ ದೇಹದ ಒಂದೊಂದು ಕಣದಲ್ಲೂ ಶಕ್ತಿಯ ಪರಮೇಶ್ವರಿ ಅರ್ಧ ಕಣದಲ್ಲೂ ಶಿವನ ಕಣ ಇದೆ ಅರ್ಧ. ಅದನ್ನು ಆ ರೀತಿ ಅರ್ಥ ಮಾಡ್ಕೋಬೇಕು ನಾವು. ಬರೀ ಈ ಕಡೆ ದೇಹ ಪರಮೇಶ್ವರಿದು, ಈ ಕಡೆ ದೇಹ ಶಿವನಲ್ಲ. ಅದು ಕಣ 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 ಒಂದು ಕಣ ತೊಗೊಂಡ್ರೆ ಪೀಸ್ ಮಾಡ್ಬೋದು, ನೋಡ್ಬೋದು. ಅದರಲ್ಲಿ ಶಿವ ಮತ್ತು ಪಾರ್ವತಿ ಎರಡೂ. ಆ ಕಣ ವಿಭಾಗ ಮಾಡಿದ್ರು ಕೂಡ ಆ ವಿಭಾಗದಲ್ಲೂ ಮತ್ತೆ ಇಬ್ಬರು ಕಾಣ್ತಾರೆ. ಅದಕ್ಕೆ ಹೇಳೋದು ಶಿವ ಮತ್ತು ಶಕ್ತಿನ ಸಪ್ರೇಟಾಗಿ ಅನ್ಕೋಬಾರ್ದು. ಅದೇ ಇದು ಅದ್ವೈತ ಸಿದ್ಧಾಂತ ಕರ್ಕೊಂಡು ಹೋಗುತ್ತೆ. ಸಿದ್ಧಾಂತಗಳಲ್ಲಿ ದ್ವೈತ ಸಿದ್ಧಾಂತ, ವಿಶಿಷ್ಟಾದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ. ಶಿವಪಾರ್ವತಿ ಬೇರೆ ಬೇರೆ ದ್ವೈತ ಸಿದ್ಧಾಂತ. ಅವರಿಬ್ಬರು ಬೌದ್ಧಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಮಿಲನ ಆಗ್ತಿದ್ದಾರೆ. ವಿಶಿಷ್ಟಾದ್ವೈತ ಸಿದ್ಧಾಂತ. ಮಿಲನ ಆಗಿಬಿಟ್ಟರು ದ್ವೈತ ಸಿದ್ಧಾಂತ. ಮಿಲನ ಆಗಿಬಿಟ್ರು ಅಲ್ಲಿ ಭೇದ ಭಾವ ಇಲ್ಲ. ಅದ್ವೈತ ಸಿದ್ಧಾಂತದ ಬಗ್ಗೆ ತುಂಬ ಇದೆ ಮಾತಾಡೋದು. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ಸರ್. ಒಟ್ಟಿನಲ್ಲಿ ಶಿವಪಾರ್ವತಿಯರು ಬೇರೆ ಅಲ್ಲ, ಅರ್ಧನಾರೀಶ್ವರರು ಬಂದಿದ್ದು ಹೇಗೆ ಅನ್ನೋದಂತೂ ಗೊತ್ತಾಯಿತು. ಆ್ಯಂಡ್ ಯಾರೇ ಅಷ್ಟೇ ಭೇದ ಭಾವ ಮಾಡ್ತಿದ್ರೆ, ಶಿವನ ಪೂಜೆ ಶಿವನಿಗೆ ಹೋಗ್ಬಿಟ್ಟು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿಲ್ಲ ಅಥವಾ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗಿಲ್ಲ ಅನ್ನೋದು ನೋ ಡೌಟ್. ಒಂದು ದೇವಸ್ಥಾನಕ್ಕೆ ಹೋದ್ರೆ ಅವ್ರಿಗೆ ತಲುಪಿರುತ್ತೆ, ಅಲ್ಲೋದ್ರೆ ಇವ್ರಿಗೆ ತಲುಪಿರುತ್ತೆ. ಇನ್ಫ್ಯಾಕ್ಟ್ ನೀವು ಕೂಡ ಹೇಳಿದ್ರಿ ಸರ್, ಯಾವುದೋ ಒಂದು ದೇವಸ್ಥಾನದಲ್ಲಿ ನೀವು ಅಮ್ಮನವ್ರನ್ನ ಮದುವೆ ಮೀನಾಕ್ಷಿ ಅನಿಸುತ್ತೆ, ಅಥವಾ ಒಂದು ದೇವಸ್ಥಾನದಲ್ಲಿ ಹೋಗೋಕ್ಕಿಂತ ಮುಂಚೆ ಶಿವನ ದರ್ಶನ ಮಾಡಿಕೊಂಡು ಹೋಗಬೇಕು ಅಮ್ಮನವ್ರ ದರ್ಶನ ಮಾಡೋಕ್ಕಿಂತ ಮುಂಚೆ, ಅಥವಾ ಹೋಗಬೇಕು ಅಂತಲ್ಲ. ನೀವು ದೇವಸ್ಥಾನ ಮಹಾದ್ವಾರ ಇದೆಯಲ್ಲ, ನೀವು ಯಾವುದೇ ಶಕ್ತಿ ದೇವಸ್ಥಾನ ಮಧುರೆ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ ಅಥವಾ ಎನಿ ದೇವಿ ಟೆಂಪಲ್, ಮಹಾದ್ವಾರ ಒಳಗೆ ಹೋಗಿದ ತಕ್ಷಣ ಕಾಣಿಸೋದು ಫಸ್ಟ್ ನಿಮಗೆ ಶಿವನ ದೇವಸ್ಥಾನವೇ. ಆಮೇಲೆ ಪಕ್ಕದಲ್ಲಿರುತ್ತೆ ಅಮ್ಮನವ್ರ ದೇವಸ್ಥಾನ. ಈಗ ಮಧುರೆ ಮೀನಾಕ್ಷಿ ಅಂತೀವಿ, ಅಮ್ಮನವ್ರ ದೇವಸ್ಥಾನ. ಅದು ನೀವು ಒಳಗೆ ಹೋಗಿದ ತಕ್ಷಣ ಹೋಗೋದು ಶಿವನ ದೇವಸ್ಥಾನ. ಅಂದರೆ ಪರಮೇಶ್ವರನ್ ಹೇಳ್ತಾರೆ ಅಂದರೆ, ಫಸ್ಟ್ ನನ್ನ ಪತಿಯನ್ನು ದರ್ಶನ ಮಾಡಿ, ನಂತರ ನಾನು ದರ್ಶನ ಮಾಡಿದ್ರೆ ನಿಮಗೆ ಫಲ ಕೊಡೋದು ಅಂತ. ಅಂದರೆ ಪತಿಗಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ಇನ್ನೊಂದು, ಶಿವನ ಮುಖದಿಂದ ಓಂಕಾರ ಬಂದರೆ ಶಕ್ತಿ ಮುಖದಿಂದ ಹರಿಂಕಾರ ಬರುತ್ತೆ. ನಾನು ಆಗಲೇ ಹೇಳಿದಂಗೆ ಅವರಿಬ್ಬರು ನೋಡ್ಕೋತಾ ಇರ್ತಾರೆ. ಅರ್ಧನಾರಿ ಸ್ವರೂಪ ಕ್ರಿಯೇಟ್ ಆಗುತ್ತಲ್ಲ, ಶಿವನ ಮುಖದಿಂದ ಓಂ, ಇಲ್ಲಿಂದ ಹರೀಂ ಬಂದ್ಬಿಟ್ಟು ಆ ಎರಡು ಮಜ್ಜಾಗದಿಂದ ಕ್ಲೀಂ ಅಂದ್ಬಿಟ್ಟು ಅರ್ಧನಾಡಿ ಸ್ವರೂಪ ಕ್ರಿಯೇಟ್ ಆಗುತ್ತೆ. ಒಳಗಿರುವ ಅರ್ಧನಾಡಿ ಸ್ವರೂಪದಲ್ಲಿ ಒಳಗಿರೋ ಬೀಜಾಕ್ಷರ ಕ್ಲೀಂ, ಓಂ, ಹರೀಂ ಮಿಕ್ಸ್ ಕ್ಲೀಂ. ಯಾರೋ ಜಪ ಓಂ, ಯಾರಾದರೂ ಸರಿ ಓಂ ಹ್ರೀಂ ಕ್ಲೀಂ, ಶಿವ ಶಕ್ತಿ ಅರ್ಧನಾಡಿ ಸ್ವರೂಪ ಮೂರು ನೆನೆಸ್ಕೊಂಡು. ಸರ್, ಇಲ್ಲಿ ನನಗೆ ಒಂದು ವಿಚಾರ ಕೇಳಲೇಬೇಕು ಅನ್ನಿಸ್ತಾ ಇದೆ. ಶಿವ ಓಂಕಾರ ಸ್ವರೂಪನಾಗಿ ಓಂ ಬೀಜಾಕ್ಷರ ಹೊರಗಡೆ ಬಂತು, ಅಮ್ಮ ಹ್ರೀಂಕಾರ ಸ್ವರೂಪಿಯಾಗಿ ಹ್ರೀಂ ಬೀಜಾಕ್ಷರ ಹೊರಗೆ ಬಂತು. ಇವರಿಬ್ಬರು ಸೇರಿದಾಗ ಬರ್ತಾ ಇರೋಂಥ ಕ್ಲೀಮ್ಗೆ ಏನು ಅರ್ಥ ಇದೆ ಅಂತ ತಿಳಿಸ್ಕೊಡ್ತೀರಾ? ಕ್ಲೀಮ್ ಅನ್ನು ಕಾಮ ಬೀಜಾಕ್ಷರ ಅಂತ ಕರಿತೀವಿ. ಓಕೆ. ಕಾಮ ಅಂದರೆ ಇಚ್ಛೆ, ಆಸೆ.
ಇಲ್ಲಿ ಅರ್ಧನಾರಿ ಸ್ವರೂಪ ಕ್ಲೀಂ ಬೀಜಾಕ್ಷರ ಯಾಕೆಂದರೆ ಅವರಿಬ್ಬರ ಮಾನಸಿಕ, ಭೌತಿಕ, ಆತ್ಮಿಕ ಮಿಲನದ ಸಂಕೇತ. ಆಕರ್ಷಣೆ ಕ್ಲೀಂ. ಅದಕ್ಕೆ ಅಲ್ಲಿ ಕ್ಲೀಂ. ಅದಕ್ಕೆ ಒಂದು ಅರ್ಧನ ಸ್ವರೂಪವನ್ನು ಯಾರೋ ಧ್ಯಾನಕ್ಕೆ ತಗೊಂಡು ಬಲಗಡೆ ಅಮ್ಮನವರ ಒಂದು ಸೈಡ್ ಫೋರ್ಸ್, ಈ ಕಡೆ ಶಿವನ ಒಂದು ಸೈಡ್ ಫೋರ್ಸ್, ಆ ಥರ ಊಹೆ ಮಾಡಿಕೊಂಡು ಮಧ್ಯದಲ್ಲಿ ಅರ್ಧನಾರೀಶ್ವರ ಸ್ವರೂಪವನ್ನು ಧ್ಯಾನಕ್ಕೆ ತಗೊಂಡು ಇಲ್ಲಿಂದ ಶಿವನ ಮುಖದಿಂದ ಓಂ, ಈ ಕಡೆ ಮಾತೆ ಮುಖದಿಂದ ಹರೀಂ ಕ್ಲೀಂ. ಆ ಮಂತ್ರ ಆ್ಯಕ್ಚುಲಿ ಆ ಮಂತ್ರ 3 ಬೀಜಾಕ್ಷರ ಮಂತ್ರ ಹೇಳುವಾಗ ಜಪ ಮಾಡ್ತಾ ಇದ್ದರೆ ಅದು ಅದ್ಭುತ. ಅದ್ಭುತ. ಈ ಕತೆ ಕೇಳೋದೇ ಒಂದು ಅದ್ಭುತ ಸರ್. ಒಟ್ಟಿನಲ್ಲಿ ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಕಡೆಯಿಂದ ಒಂದು ರೀತಿಯ ಪುಣ್ಯ ಪ್ರಧಾನವಾದ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೇವೆ ಅನ್ಕೊತೀನಿ. ಇಷ್ಟು ಒಳ್ಳೆ ವಿಚಾರ ನನ್ನಿಂದ ಆಚೆ ತರಿಸ್ತಾ ಇದ್ದೀರಾ. ಆ ಅಮ್ಮ ಸದಾ ನಿಮ್ಗೆ ಒಳ್ಳೇದು ಮಾಡಲಿ. ನಿಮ್ಮ ಯಶಸ್ಸು, ಕೀರ್ತಿ, ಆಯಸ್ಸು, ಅಂತಸ್ತು ಎಲ್ಲವೂ ಜಾಸ್ತಿ ಆಗಲಿ ಅಂತ ಕೇಳ್ಕೊಳ್ತೀನಿ ಸರ್. ಸಂತೋಷ ಸರ್. ವೀಕ್ಷಕರಿಗೂ ಎಲ್ಲನೂ ಆ ರೀತಿಯಾಗಿ ಎಲ್ಲ ರೀತಿಯ ಅಭಿವೃದ್ಧಿ ಸಿಗಲಿ. ನಿಮ್ಮ ಚಾನಲ್ ಇನ್ನೂ ಚೆನ್ನಾಗಿ ಬೆಳೀಲಿ. ಥ್ಯಾಂಕ್ ಯು ಸರ್. ಇನ್ನು ನಮ್ಮ ಎಲ್ಲ ವೀಕ್ಷಕರಿಗೋಸ್ಕರ ನನ್ನಲ್ಲಿ ಇದೊಂದು ಪ್ರಶ್ನೆ ಕಾಡ್ತಾ ಇದೆ. ಬಿಕಾಸ್ ಪ್ರತಿಯೊಂದು ದೇವಸ್ಥಾನದ ಆಕರ್ಷಕವಾದ ಒಂದು ಯಂತ್ರ, ಒಂದು ಮಂತ್ರ, ಒಂದು ತಂತ್ರ ಅಂತಂದರೆ ಅದು ಶ್ರೀಚಕ್ರ. ಯಾವುದೇ ದೇವಸ್ಥಾನದಲ್ಲಿ ಜನಾಕರ್ಷಣೆಗೆ, ಧನಾಕರ್ಷಣೆಗೆ ಶ್ರೀಚಕ್ರ ಅಮೂಲ್ಯವಾದದ್ದು ಹಾಗೂ ಅದನ್ನು ಪರಮಹಂಸರಿಂದ ಹಿಡಿದು ಸ್ಥಾಪನೆ ಮಾಡಲ್ಪಟ್ಟಿದೆ ಅಂತಲೇ ಹೇಳಿದರೆ. ಎಲ್ಲ ವಿದ್ವಾಂಸರು ಅಥವಾ ಸಾಧು ಸಂತರಿಂದ ಕೆಲವೊಂದು ದೇವಸ್ಥಾನಗಳಲ್ಲಿ ಶ್ರೀಚಕ್ರ ಸ್ಥಾಪನೆ ಆಗಿರುತ್ತೆ. ತಿರುಪತಿಯಲ್ಲೂ ಕೂಡ ಶ್ರೀಚಕ್ರ ಸ್ಥಾಪನೆ ಆದಮೇಲೆ ಅಷ್ಟು ಆಕರ್ಷಣೆ ಆಯಿತು ಅಂತಲೂ ಹೇಳ್ತಾರೆ. ಇನ್ನು ಈ ಶ್ರೀಚಕ್ರದ ಮಹತ್ವದ ಬಗ್ಗೆ, ಈ ಶ್ರೀಚಕ್ರ ಸೃಷ್ಟಿಯಾಗೋದಕ್ಕೆ ಕಾರಣದ ಬಗ್ಗೆ, ಈ ಶ್ರೀಚಕ್ರ ಬಂದಿದ್ದಾದರೂ ಯಾವ ರೀತಿಯಲ್ಲಿ ಅಮ್ಮ ಅಖಂಡ ಬ್ರಹ್ಮಾಂಡ ನಾಯಕಿ ಅಮ್ಮ, ಈ ಶ್ರೀಚಕ್ರ ಅನ್ನೋದು ಯಾಕೆ, ಈ ಕಾನ್ಸೆಪ್ಟ್ ಆದರೂ ಯಾಕೆ ಬಂತು, ಹೆಂಗೆ ಬಂತು ಸರ್ ಇದು? ಮೊದಲನೇದಾಗಿ ಶ್ರೀಚಕ್ರ ಸ್ಥಾಪನೆ ಮಾಡಿದ್ದು ಎಲ್ಲ ಕಡೆ ಆದಿಶಂಕರಾಚಾರ್ಯರು. ತಿರುಪತಿಯಲ್ಲೂ ಅವರೇ ಮಾಡಿದ್ದು, ಬದ್ರಿ ಕೇದಾರದಲ್ಲಿ ಅವರೇ ಮಾಡಿದ್ದು, ಕಂಚಿಯಲ್ಲೂ ಅವರೇ ಮಾಡಿದ್ದು, ವಿಜಯವಾಡ ದುರ್ಗ ದೇವಸ್ಥಾನದಲ್ಲಿ ಅವರೇ ಮಾಡಿದ್ದು, ಶೃಂಗೇರಿ ಶಾರದಾ ಪೀಠದಲ್ಲೂ ಅವರೇ ಮಾಡಿದ್ದು. ಶ್ರೀಚಕ್ರ ಸ್ಥಾಪನೆ ಮಾಡಿದವರೆಂದರೆ ಆದಿಶಂಕರಾಚಾರ್ಯರು. ಅವರ ಸ್ಮರಣೆ ಕೂಡ ಶಿವಸ್ಮರಣೆಯಂತೆ. ಗುರುಭ್ಯೋ ನಮಃ. ಶಿವನಿಂದ ದಕ್ಷಿಣಾಮೂರ್ತಿ ಅಂತ ಒಂದು ಪ್ರಧಾನ ಜ್ಞಾನ ದೇವತೆ ಬಂತು. ಆ ದಕ್ಷಿಣಾಮೂರ್ತಿಯಿಂದ ಮಾನವ ರೂಪ ತಳೆದಂಥ ರೂಪವೇ ಆದಿಶಂಕರಾಚಾರ್ಯರು. ಅವರು ಸ್ಥಾಪನೆ ಮಾಡಿದ್ದು. ಅವರು ಸ್ಥಾಪನೆ ಮಾಡಿದ್ದನ್ನ ಅನೇಕ ಯೋಗಿಗಳು ಆಮೇಲೆ ಅದಕ್ಕೆ ಪೂಜೆ ನೆರವೇರಿಸಿದ್ದಾರೆ, ಇವತ್ತಿಗೂ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ಸ್ಥಾಪನೆ ಆದಿಶಂಕರಾಚಾರ್ಯರು. ಇಲ್ಲಿ ನಿಮ್ಮ ಪ್ರಶ್ನೆ, ಶ್ರೀಚಕ್ರ ಹೇಗೆ ಸೃಷ್ಟಿಯಾಯಿತು? ಸೊ ಶ್ರೀಚಕ್ರಕ್ಕೂ ಮಾತೆಯ ಒಂದು ರೂಪಕ್ಕೂ ವ್ಯತ್ಯಾಸನೇ ಇಲ್ಲ. ಮಾತೆಯ ತಲೆಯ ಸಹಸ್ರಾರ ಚಕ್ರ ಈ ಭಾಗ, ಇದು ಇಲ್ಲಿ ಬಿಂದು ಅಂತ ಕರಿತೀವಿ, ಅದೇ ಬಿಂದು ಆಯಿತು. ಅಲ್ಲಿ ಒಂದು ತ್ರಿಕೋಣ ಕ್ರಿಯೇಟ್ ಆಯಿತು. ಅಂದರೆ ಒಂದೊಂದೊಂದೊಂದೊಂದು ನಾವು ನೋಡ್ತಾ ಹೋದರೆ ಮಾತೆಯ ದೈವಿಕವಾದ ಮಂತ್ರ ದೇಹದ ಅವಯವಗಳೇ ಇಲ್ಲಿ ನಾವು ಹಾಕುವ ಶ್ರೀಚಕ್ರ. ಭ್ರೂಪ್ರಸ್ತಾರ ಅಂದ್ರೇನು ಸಮತಟ್ಟಾದ ಶ್ರೀಚಕ್ರ. ಅದೇ ಮೇರು ಚಕ್ರ ಬರುತ್ತೆ, ಅದನ್ನೇ ನೀವು ಮಾಡಿದ ಮೇರು ಚಕ್ರ ಅಂತ ಬರುತ್ತೆ. ಅದೇ ಮಣಿದ್ವೀಪಕ್ಕೂ ಶ್ರೀಚಕ್ರಕ್ಕೂ ವ್ಯತ್ಯಾಸ ಇಲ್ಲ. ಆದರೆ ಮಣಿದ್ವೀಪದಲ್ಲಿ ವಿವರಣೆಗಳು ತುಂಬ ಹೆಚ್ಚಾಗಿ ಬರುತ್ತೆ. ಆ ಮಣಿದ್ವೀಪದ 18 ಅಂತಸ್ತುಗಳು ಬರುತ್ತೆ. ಒಂದೊಂದು ಅಂತಸ್ಥ ವಿವರ ಕೊಡ್ತಾ ಹೋದರೆ ಅದು ಅದ್ಭುತವಾದ ಸಾಧನೆ, ಅದು ಸಪ್ರೇಟ್ ಅದ್ಭುತವಾದ ಸಾಧನೆ. ಇಲ್ಲಿ ಶ್ರೀಚಕ್ರ ಆದಿಶಕ್ತಿಯ ಸಂಕಲ್ಪ. ಆದಿಶಕ್ತಿ ಅಂದರೆ ಇಲ್ಲಿ ಮೊದಲನೇ ಶಕ್ತಿ, ಇದು ಅರ್ಥ ಮಾಡ್ಕೋಬೇಕು. ಅಲ್ಲಿ ಆದಿಶಕ್ತಿ ಅಂದ ತಕ್ಷಣ ಪರಮೇಶ್ವರಿ ಅಂತ ಬರೋದಿಲ್ಲ. ಬ್ರಹ್ಮಾಂಡದ ಮೊದಲ ಶಕ್ತಿ, ಅಲ್ಲಿ ಸ್ತ್ರೀಲಿಂಗವೂ ಇಲ್ಲ ಪುಲ್ಲಿಂಗವೂ ಇಲ್ಲ, ಆದಿಶಕ್ತಿ ಅಷ್ಟೇ. ಆ ಆದಿಶಕ್ತಿ ಅನ್ನೋದು ತೊಗೊಂಡ ಪ್ರಥಮ ರೂಪ ಸ್ತ್ರೀ ರೂಪ. ಅದಕ್ಕೆ ಇವತ್ತು ನಾವು ಹೇಳ್ತೀವಿ ಲೇಡೀಸ್ ಫಸ್ಟ್ ಅಂತ ಉಪಯೋಗ ಮಾಡ್ತೀವಲ್ಲ. ಯಾಕೆ ಲೇಡೀಸ್ ಫಸ್ಟ್ ಅಂದರೆ ಆದಿಶಕ್ತಿಗೆ ನಾವು ಯಾವುದೇ ಕಾರಣಕ್ಕೂ ಇದು ಸ್ತ್ರೀ ಅಥವಾ ಪುರುಷ ಅಂತ ಹೇಳೋಂಗೂ ಇಲ್ಲ, ಅಥವಾ ಪುಲ್ಲಿಂಗ ಅಂತಲೂ ಹೇಳೋಂಗೂ ಇಲ್ಲ. ಅಲ್ಲ, ಹೇಗೆ ಹೇಳ್ತೀರಿ? ನಿಮಗೆ ಆ ಶಕ್ತಿಗೆ ಯಾವುದೇ ರೀತಿಯ ರೂಪ ನಾವು ಕೊಡೋರು, ಅಥವಾ ಎಲ್ಲೋ ಒಂದು ಕಡೆ ಇದು ಗಂಡು ಹೆಣ್ಣು ಅಥವಾ ಯಾವುದೋ ಒಂದು ಬಿಂಬನ ಕೊಡೋಕ್ಕೂ ಆಗಲ್ಲ. ಇವಾಗ ಆದಿಶಕ್ತಿಯಿಂದ ಅರ್ಥ ಏನು? ಪ್ರಥಮ ಶಕ್ತಿ. ಅಲ್ಲಿ ಪುಲ್ಲಿಂಗ ಎಲ್ಲಿದೆ, ಸ್ತ್ರೀಲಿಂಗ ಎಲ್ಲಿದೆ? ನಿಜವಾಗ್ಲೂ ಇಲ್ಲ. ಕರೆಕ್ಟ್.
ಆ ಆದಿಶಕ್ತಿ ಅನ್ನೋದು ಸ್ತ್ರೀ ರೂಪ ತೆಗೆದುಕೊಂಡಿತು, ಆವಾಗ ಲಲಿತಾ ಪರಮೇಶ್ವರಿ ಸ್ತ್ರೀ ರೂಪ ತಗೊಂತದು, ಆಗ ಅದು ಲಲಿತಾ ಪರಮೇಶ್ವರಿ ಆಯಿತಾ. ಆ ಬಿಂದುವಿಂದ ಕ್ರಿಯೇಟ್ ಆಯಿತು. ಫಸ್ಟು ಶೂನ್ಯದಿಂದ ಒಂದು ಕಣ ಅಥವಾ ಬಿಂದು, ಆ ಬಿಂದು ಕ್ರಮೇಣ ಲಲಿತಾ ಪರಮೇಶ್ವರಿಯ ಇದಾಯಿತು. ಆ ಬಿಂದುವಿನ 3 ಶಕ್ತಿಗಳು, ಇಚ್ಛಾ ಜ್ಞಾನ ಕ್ರಿಯಾ. ಆ ಒಂದು ಕಣ ತೇಜಸ್ಸು ಫಸ್ಟ್ ಇಚ್ಛೆ ಪಡ್ಕೊಂತು, ನಾನೊಂದು ರೂಪವನ್ನು ತಾಳಬೇಕು. ಇಚ್ಛೆ ಅನ್ನೋದು ನೋಡಿ, ಪುರುಷರಿಗಿಂತ ಸ್ತ್ರೀಯರಲ್ಲಿ ಜಾಸ್ತಿ ಇರುತ್ತೆ ಇಚ್ಛಾಶಕ್ತಿ. ಅವರಲ್ಲಿರುವ ಇಚ್ಛಾಶಕ್ತಿ ಪುರುಷರಿಗಿರಲ್ಲ. ಅದಕ್ಕೆ ಯಾರೇ ಒಬ್ಬರು ಚೆನ್ನಾಗಿ ಮೇಲೆ ಬರಬೇಕು, ಅವರ ಬೆನ್ನ ಹಿಂದೆ ಒಂದು ಹೆಣ್ಣು ಇರ್ತಾಳೆ ಅಂತ ಒಂದು ಮಾತಿದೆ, ಸತ್ಯ ಅದು, ನಿಜ. ಅವರ ಜೀವನ ತಗೊಳ್ಳಿ, ಒಂದು ಹೆಂಗಸಿನ ಪ್ರಭಾವ ಇರುತ್ತೆ. ಅಥವಾ ತಾಯಿಯಾಗಿರ್ಬೋದು, ಆ ಹೆಣ್ಣು ಹೆಂಡತಿ ಆಗಿರ್ಬೋದು, ಮಗಳಾಗಿರ್ಬೋದು, ಅಥವಾ ಪರಿಚಯದ ಒಂದು ಹೆಂಗಸಾಗಿರ್ಬೋದು, ನಮ್ಮನ್ನು ಪ್ರೇರೇಪಣೆ ಮಾಡುವ ಒಂದು ಶಕ್ತಿ, ಇಚ್ಛಾಶಕ್ತಿ. ಅದಕ್ಕೆ ಸ್ತ್ರೀ ರೂಪ ತಗೊಂತು. ಇಚ್ಛೆ ಬಂತು, ರೂಪ ಕ್ರಿಯೇಟ್ ಆಯಿತು. ರೂಪ ಕ್ರಿಯೇಟ್ ಆದ್ಮೇಲೆ ಬರೀ ಇಚ್ಛೆಯಲ್ಲಿದ್ರೆ ಆಗಲ್ಲ, ಕ್ರಿಯಾ, ಅದನ್ನು ಅಳವಡಿಸ್ಬೇಕು. ಅದನ್ನು ರೂಪ ತೊಗೊಂಡು ಏನೋ ಒಂದು ಮಾಡಬೇಕಲ್ಲ, ಕ್ರಿಯಾ. ಆ ಕ್ರಿಯಾದಿಂದ ಬ್ರಹ್ಮಾಂಡಗಳು ಉತ್ಪತ್ತಿ ಆಗ್ತಾ ಹೋಯಿತು. ಅದರಿಂದ ಜ್ಞಾನ. ಬರೀ ಒಂದು ವಸ್ತುವನ್ನು, ಒಂದು ಜೀವನ ಕ್ರಿಯೇಟ್ ಮಾಡೋ ಉಪಯೋಗ ಇಲ್ಲ, ಅದಕ್ಕೆ ಜ್ಞಾನ ತುಂಬಬೇಕು. ನೀವು ಕ್ಯಾಮ್ರಾ ತೊಗೊಂಡು ಪ್ಯಾಕೆಟಲ್ಲಿ ಹಾಗೆ ಎತ್ತಿಟ್ರೆ ಪ್ರಯೋಜನ ಇಲ್ಲ, ಅದನ್ನ ಯೂಸ್ ಮಾಡಬೇಕು. ನಿಜ. ಅದು ಕ್ರಿಯಾ ಜ್ಞಾನ. ಬಿಂದು ಏನಾಯಿತು, ಅದರಿಂದ 3 ಬಿಂದುಗಳು ಆಚೆ ಬಂತು, ಇಚ್ಛಾ ಜ್ಞಾನ ಕ್ರಿಯಾ. ಅದು ನೀವು ಜೋಡಿಸಿ ತ್ರಿಕೋಣ. ಶ್ರೀಚಕ್ರ ಹಿಂಗೆ ಇರುತ್ತಾ ತ್ರಿಕೋಣ? ಫಸ್ಟ್ ಬಿಂದುವಿನಿಂದ ಇಚ್ಛಾ ಒಂದು ಬಿಂದು, ಜ್ಞಾನ ಒಂದು ಬಿಂದು, ಕ್ರಿಯಾ ಒಂದು ಬಿಂದು. ಈ ಇಚ್ಛಾ ಜ್ಞಾನ ಕ್ರಿಯೆಗೆ ಒಂದು ಗೆರೆ ಹಾಕ್ಕೊಳ್ಳಿ, ತ್ರಿಕೋಣ ಆಗುತ್ತೆ. ಓಕೆ. ಮೂಲ ಬಿಂದು ಮಧ್ಯದಲ್ಲಿರುತ್ತೆ. ಅಲ್ಲೇ ಇಚ್ಛಾ ಜ್ಞಾನ ಕ್ರಿಯಾ, ಅದೇ ತ್ರಿಮೂರ್ತಿಗಳ ಸ್ಥಾನ. ಇಚ್ಛೆ ಬ್ರಹ್ಮ, ಕ್ರಿಯಾ ವಿಷ್ಣು, ಜ್ಞಾನ ಶಿವ. ಅಲ್ಲೇ ಆ ಬಿಂದು ಏನಪ್ಪ ಅಂದರೆ ಶ್ರೀಮಾತೆಯ ಒಂದು ಶಿಖರ ಸ್ಥಾನ, ತಾನಿರುವ ಸ್ಥಾನ. ಇಚ್ಛೆ ಅನ್ನೋದು ಕಡೆ ಬ್ರಹ್ಮನ ಸ್ಥಾನ, ಬ್ರಹ್ಮ ಶಿಖರ. ಕ್ರಿಯಾ ಅನ್ನೋದು ಕಡೆ ವಿಷ್ಣು ಶಿಖರ, ಜ್ಞಾನ ಅನ್ನೋ ಕಡೆ ಶಿವಶಿಖರ. ಇಚ್ಛಾ ಜ್ಞಾನ ಕ್ರಿಯಾ. ಅಲ್ಲದೆ ಅಲ್ಲೇ ಶ್ರೀಮಾತೆಯ 3 ಅತಿ ರಹಸ್ಯ ಯೋಗಿನಿಯರ ಒಂದು ನೆಲೆ ಇರುತ್ತೆ. ಅತಿ ರಹಸ್ಯ ಯೋಗಿನಿಯರು. ಮಾತೆ ಎದುರುಗಡೆ ಬಿಂದುನಲ್ಲಿ ಕಾಮೇಶ್ವರಿ ಒಂದು ರೂಪ ಆಚೆ ಬರುತ್ತೆ. ಆಮೇಲೆ ಮಾತೆಯ ಹಿಂದೆ, ಬಲಭುಜದ ಹಿಂದೆ ನೈಋತ್ಯದಲ್ಲಿ ಬಂದ್ಬಿಟ್ಟು ವಜ್ರೇಶ್ವರಿ. ಮಾತೆಯ ವಾಯು ದಿಕ್ಕಿನಲ್ಲಿ ಭಗಮಾಲಿನಿ. ಈ 3 ಯಾರಪ್ಪ ಅಂದರೆ ಅತಿ ರಹಸ್ಯ ಯೋಗಿನಿಯರು. ಇಲ್ಲಿ ನೋಡಿ, ಇದು ಹೇಳಿದಾಗಲ ಅನಿಸುತ್ತೆ ಯಾರಿಗೂ ಮಾತೆ ಬಗ್ಗೆ 2% ಮೇಲೆ ಗೊತ್ತಿಲ್ಲವೇನೋ, ನನಗೆ 1% ಕೂಡ ಗೊತ್ತಿಲ್ಲವೇನೋ ಅಂತ ನಂಗೆ ಡೌಟ್ ಬರುತ್ತೆ. ಯಾಕೆಂದರೆ ಲಲಿತಾ ಪರಮೇಶ್ವರಿ ಬಗ್ಗೆ, ಆ ಬಿಂದು ಸ್ಥಾನದಲ್ಲಿರುವ ಪರಮೇಶ್ವರಿ ಬಗ್ಗೆ ಅತಿ ರಹಸ್ಯವಾಗಿ ತಿಳಿದವರು 3 ಜನ, ಕಾಮೇಶ್ವರಿ, ವಜ್ರೇಶ್ವರಿ, ಭಗಮಾಲಿನಿ. ಹಂಗೆ ನಮಗೇನು ಗೊತ್ತಿರುತ್ತೆ? ನಮಗೆ ಎಷ್ಟು ಮಾತ್ರ ಗೊತ್ತಿರೋದು ಅಣು. ನಿಜ. ಆ ಅಣುವಲ್ಲಿ ಎಷ್ಟೋ ಮರೆತು ಉಳಿದುಕೊಂಡು ಒಂದಿಷ್ಟು ಹೇಳ್ತೀವಲ್ಲ, ಇರೋದು ಬೆಟ್ಟದಷ್ಟು, ಕಲ್ತಿರೋದು ಹಿಡಿಯಷ್ಟು ಅಂತ. ಅದು ಹಿಡಿ ಕೂಡ ಕಲಿಯೋಕ್ಕೆ ಸಾಧ್ಯ ಇಲ್ಲ ಸರ್. ಅಂದರೆ ತ್ರಿಮೂರ್ತಿಗಳ ಸ್ಥಾನದ ಜೊತೆಗೆ ಈ 3 ದೇವತೆಗಳು, ಕಾಮೇಶ್ವರಿ, ವಜ್ರೇಶ್ವರಿ, ಭಗಮಾಲಿನಿ. ಹೌದು. ಆ ತ್ರಿಮೂರ್ತಿಗಳಿಗೆ ಈ 3 ಪ್ರೇರೇಪಣೆ. ಇಚ್ಛಾ ಜ್ಞಾನ ಕ್ರಿಯಾ ಯಾರು? ಕಾಮೇಶ್ವರಿ, ವಜ್ರೇಶ್ವರಿ, ಭಗಮಾಲಿನಿ. ಆ 3 ಪ್ರೇರೇಪಣೆ. ಸೊ ಆ 3 ದೇವತೆಗಳು ಎಲ್ಲೋ ಒಂದು ಕಡೆ ಪ್ರೇರೇಪಣೆ ಕೊಡ್ತಾ ಇದ್ರೆ, ಈ 3 ಅಂದರೆ ಅವರವರ ತ್ರಿಮೂರ್ತಿಗಳಿಗೆ ಶಕ್ತಿ. ಹೌದು. 2 ಆವರಣ ಆಯಿತು, ಬಿಂದು, ತ್ರಿಕೋಣ. ನೆಕ್ಸ್ಟ್ ಬರೋದು ಅಷ್ಟಮಾವರಣ. ಹೋದ ಎಪಿಸೋಡಲ್ಲಿ ಹೇಳಿದ್ದೆ, ವಶಿನ್ಯಾದಿ ವಾಗ್ದೇವತೆಗಳು. ಪರಮೇಶ್ವರ ಸಹಸ್ರನಾಮ ಹೇಳಿದ್ರು ಮಣಿದ್ವೀಪದಲ್ಲಿ, ಶಿವಶಕ್ತರೆಲ್ಲ ಬಂದಿದ್ರು, ಮುಕ್ಕೋಟಿ ದೇವತೆಗಳು ವಿವರಣೆ ಕೊಟ್ಟಿದ್ದೆ. ಅದೇ ವಶಿನ್ಯಾದಿ ವಾಗ್ದೇವತೆಗಳು. ಆ ವಶಿನ್ಯಾದಿ ವಾಗ್ದೇವತೆಗಳು ಯಾರು? ರಹಸ್ಯ ಯೋಗಿನಿಯರು. ಈ 3 ಜನ
ಅತಿ ರಹಸ್ಯ ಅತಿ ರಹಸ್ಯ, ಅವ್ರ ರಹಸ್ಯ ರಹಸ್ಯ. ಅದು ಅವರಿರೋದು 3ನೇ ಆವರಣ, ಬಿಂದು ತ್ರಿಕೋಣ 3ನೇ ಆವರಣ. ಅದಾದಮೇಲೆ ಅಂತರ್ದಶ ತ್ರಿಕೋಣ ಅಂತ ಬರುತ್ತೆ. ಅದಾದಮೇಲೆ ಬಹಿರ್ದಶ ಅಂತ ಒಂದು ತ್ರಿಕೋಣ ಬರುತ್ತೆ. ಇದು ದಶ ತ್ರಿಕೋಣ, ಅಂತರ್ದಶ ಕೂಡ ದಶ ತ್ರಿಕೋಣ, ಬಹಿರ್ದಶ ಕೂಡ ದಶ ತ್ರಿಕೋಣ. ಅಂತರ್ದಶ ಅಂದರೆ ಏನು? ಒಂದು ಭಾವನೆಗಳನ್ನು ವ್ಯಕ್ತಪಡಿಸಬೇಕಾ ಪಡಿಸಬಾರದ ಅನ್ನೋದು, ಪಡಿಸಬಹುದು ಇಲ್ಲ ಪಡಿಸಬಾರದು, ಅವರ ವಿವೇಚನೆ ಮೇಲೆ ಹೋಗುತ್ತೆ. ನಾವು ಯಾವುದನ್ನೂ ಪ್ರಶ್ನೆ ಮಾಡಿದಾಗ ಯಾವುದನ್ನೋ ಹೇಳೋದು ಅರ್ಥ ಸಿಗಲ್ಲ. ನೀವು ಪರಮೇಶ್ವರ ಬಗ್ಗೆ ಕೇಳಿದ್ರೆ, ನಾನು ಯಾವುದೋ ಗಣಪತಿ ಬಗ್ಗೆನೋ ಅಥವಾ ಸುಬ್ರಹ್ಮಣ್ಯ ಬಗ್ಗೆನೋ ಮ್ಯಾಟ್ರ್ ಹೇಳಿದ್ರೆ ಸರಿ ಹೋಗಲ್ಲ. ಪರಮೇಶ್ವರಲ್ಲೇ ಇರಬೇಕು. ಈಗ ನನಗೇನೋ ಯಾವುದು ಬೇರೆ ದೈವದ ಅಥವಾ ಬೇರೆ ಗುರುದು ಯಾವುದೋ ಒಂದು ವಿಷಯ ನಂಗೆ ಫೀಡ್ ಆಗ್ತಿದೆ ಅಂದ್ಕೊಳ್ಳಿ. ಬಟ್ ನಾನು ಗುರುವಿನ ಬಗ್ಗೆ ಹೇಳೋಕೋದ ನಿಮಗೆ ಅನಿಸುತ್ತೆ ಪರಮೇಶ್ವರ ಬಗ್ಗೆ ಇದು ಯಾವುದೋ ಗುರು ಬಗ್ಗೆ ಹೇಳ್ತಿದ್ದಾರಲ್ಲ. ಅಂದರೆ ಈಗ ಯಾವುದನ್ನು ಹೇಳಬೇಕು? ಅಂತರ್ದಶ 10 ರೀತಿಯಲ್ಲಿ ಒಳಗಡೆ ನಾವು ಇಟ್ಕೋಬೇಕಾಗತ್ತೆ ಅಂತ. ಅಂತರ್ದಶ ಬಹಿರ್ದಶ 2 10. ಆ ರೀತಿ ಮಾತೆಯ ಬಗ್ಗೆ ಏನು ಹೇಳಬೇಕು, ಎಷ್ಟು ಹೇಳಬೇಕು ಅಂತ ತಿಳ್ಕೊಳ್ಳೋದು ಯಾವುದು? ಅಂತರ್ದಶ ದಶ ತ್ರಿಕೋಣ. ಏನೇನು ಹೇಳಬೇಕು ಅನ್ನೋದು ಕೂಡ ಅದು ಕೂಡ ದಶ ತ್ರಿಕೋಣ. ಈಗ 5 ಆವರಣ ಆಯಿತು. ಬಿಂದು ತ್ರಿಕೋಣ, ಅಷ್ಟ ತ್ರಿಕೋಣ, ದಶ ತ್ರಿಕೋಣ, ಇನ್ನೊಂದು ದಶ ತ್ರಿಕೋಣ, 5 ಆಯಿತು. ನೆಕ್ಸ್ಟ್ ಬರೋದು ಅಷ್ಟದಳ. ಇಲ್ಲಿ ತ್ರಿಕೋಣ ಬರಲ್ಲ, ದಳ, ಅಷ್ಟದಳ. ಆ ದಳದಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯೋಗಿನಿ ದೇವತೆಗಳು ಅಂತ. ಅಷ್ಟದಳ, ಚತುರ್ದಶಾದಳ, ಷೋಡಶದಳ, ಭೂಪುರ ಅಥವಾ ತ್ರೈಲೋಕ್ಯ ಮೋಹನ ಚಕ್ರ, 9 ಬಂದ್ಬಿಡ್ತು. ಈ ದಳಗಳಲ್ಲಿ ಯಾರಿರ್ತಾರೆ ಅಂದರೆ ಚತುಷ್ಷಷ್ಟಿ ಯೋಗಿನಿ ದೇವತೆಗಳಿರ್ತಾರೆ. ಅಂದರೆ ಲಲಿತಾ ಪರಮೇಶ್ವರಿಗೆ 64 ಯೋಗಿನಿ ದೇವತೆಗಳು ಸೇವೆ ಮಾಡ್ತಾರೆ. 64 ಕೋಟಿ. 64 ಕೋಟಿ ಮೇಯ್ನಾಗಿ 64. ಒಂದು ಯೋಗಿನಿ ದೇವತೆಯಲ್ಲಿ 1 ಕೋಟಿ ಯೋಗಿನಿ ದೇವತೆಗಳು ಒಳಗಡೆ ನೆಲೆಸಿರ್ತಾರೆ. ಹಂಗೆ ಲೆಕ್ಕ ತೊಗೊಂಡು 64 ಚತುಷ್ಷಷ್ಟಿ ಯೋಗಿನಿ ದೇವತಾಯ ನಮಃ ಅಂತ ಕೂಡ ಒಂದು ಮಂತ್ರ ಬರುತ್ತೆ. 64 ಕೋಟಿ ಯೋಗಿನಿ ದೇವತೆಗಳು ಮಾತೆ ಸೇವೆಗೆ ಕಾಯ್ತಾ ಇರ್ತಾರೆ. ಈ 64 ಕೋಟಿ ಯೋಗಿನಿ ದೇವತೆಗಳೇ ನಾವಿಲ್ಲಿ ಕಾಣುವ ಇತರ ಯಾವುದೇ ಶಕ್ತಿ ದೇವಸ್ಥಾನಗಳು. ಚೌಡೇಶ್ವರಿ ತಗೊಳ್ಳಿ, ಬನಶಂಕರಮ್ಮ ತಗೊಳ್ಳಿ, ಮಹಾಲಕ್ಷ್ಮಿ ತಗೊಳ್ಳಿ, ಇನ್ನೊಂದು ಯಾವುದು ಅಥವಾ ಕಾಳಿಕಾಂಬ, ದುರ್ಗಾ, ಏನೇನೋ ದೇವಸ್ಥಾನಗಳು, ಅಮ್ಮನವ್ರದ್ದು ಸಫಲಮ್ಮ ದೇವಿ ಅಂತ ಕೂಡ ಇದೆ. ಎಲ್ಲವೂ ಇಲ್ಲೇ, ಎಲ್ಲವೂ ಪರಮೇಶ್ವರಿನೇ, ಪರಮೇಶ್ವರಿಂದ ಬಂದಂಥ ಒಂದು ಯೋಗಿನಿ ದೇವತೆಗಳು ಎಲ್ಲ ಈ ದಳಗಳಿರ್ತಾರೆ. ಅಲ್ಲಿ 64 ಕೋಟಿ ಭವನಗಳಿರುತ್ತೆ. ಆಯೋ ದೇವತೆಗೆ ಒಂದೊಂದು ಗರ್ಭಗುಡಿ ಥರ, ಅವರು ಕೂಡ ಗರ್ಭಗುಡಿ, ಅಲ್ಲಿ ಕೂಡ ಪೂಜೆ ನಿರಂತರ ಇರುತ್ತೆ. ಅದಲ್ಲದೆ ಶ್ಯಾಮಲಾದೇವಿಯಲ್ಲೇ ಇರ್ತಾರೆ. ಶ್ಯಾಮಲಾ ಇವಾಗ ಲಲಿತಾ ಪರಮೇಶ್ವರದೇನು ನವಾವರಣ, ಶ್ರೀಚಕ್ರದ 9 ಆವರಣ, ನವಾವರಣ. ಪರಮೇಶ್ವರಿಯ ಬಲಭಾಗದ ಅದು ಅಥವಾ ಜ್ಞಾನರೂಪದ ಒಂದು ಮಹಾನ್ ಶಕ್ತಿ ಹೊರಗಡೆ ಬಂತು, ಶ್ಯಾಮಲಾದೇವಿ ಅಥವಾ ಶ್ಯಾಮ ಮನೋಹರಿ ದೇವಿ ಅಥವಾ ಮಾತಂಗಿ, ರಾಜಮಾತಂಗಿ, ಈ ಥರ ಎಲ್ಲ ಒಂದೇ ರೂಪ, ಅಜ್ಞಾನ. ಅದರಿಂದ ಮತ್ತೆ ಒಂದು ಫಾರ್ಮ್ ಆಚೆ ಬಂತು. ಇದು ಬಿಂದು ಆಗೋಕ್ಕಿಂತ ಮುಂಚೆ ಆಗಿದ್ದ ಸರ್ ಅಥವಾ ಅಲ್ಲ ಎಲ್ಲ ಆದಮೇಲೆ? ಅದೆಲ್ಲ ಆದಮೇಲೆ. ಫಸ್ಟ್ ಪರಮೇಶ್ವರ ಸೃಷ್ಟಿ, ಆಮೇಲೆ ಇವೆಲ್ಲ. ಶ್ಯಾಮಲಾದೇವಿ, ಆ ಶ್ಯಾಮಲಾದೇವಿಯಿಂದ ಒಂದು ಅಂಶ ಆಚೆ ಬಂತು, ಸರಸ್ವತಿ. ಸರಸ್ವತಿಯಿಂದ ಅರ್ಥ ಏನು? ಸರಸ್ ಪ್ಲಸ್ ವತಿ. ಸರಸ್ ಅಂದರೆ ಏನಪ್ಪ ಅಂದರೆ ಮಾತೆಯ ಬ್ರಹ್ಮಜ್ಞಾನದ ಒಂದು ಧಾರೆ ಸರಸ್ಸು. ವತಿ ಅದಕ್ಕೆ ಒಡತಿ, ಸರಸ್ವತಿ ಅಂತ ಒಂದು ಕಡೆ ಅರ್ಥ ಇದೆ. ಅದು ಈ ಕಡೆ ಎಡಗಡೆಯಿಂದ ಮಾತೆಯ ಧೈರ್ಯಾಂಶ, ಈ ಕಡೆ ಶ್ಯಾಮಲಾದೇವಿ ಮಾತೆಯ ಜ್ಞಾನಾಂಶ, ಈ ಕಡೆ ಮಾತೆಯ ಧೈರ್ಯಾಂಶ, ಆ ದುಷ್ಟಶಕ್ತಿಯನ್ನು ನಾಶ ಮಾಡುವ ಒಂದು ಅಂಶ ವಾರಾಹಿ ದೇವಿ ಅಂತ ಬಂತು. ವಾರಾಹಿ ಅಮ್ಮನವರು, ವಾರಾಹಿ ದೇವಿ. ಇವರಿಬ್ಬರು ಲಲಿತಾ ಪರಮೇಶ್ವರಿಗೆ ಮಂತ್ರಿಣಿ. ಶ್ಯಾಮಲಾದೇವಿ ಮಂತ್ರಿ, ಇವರು ದಂಡನಾಯಕಿ, ಸೇನಾಧಿಪತಿ. ಯಾರು? ವಾರಾಹಿ ದೇವಿ. ತನ್ನ ಸೈನ್ಯಕ್ಕೆ 64 ಕೋಟಿ ಯೋಗಿನಿ ದೇವತೆಗಳ ಸೈನ್ಯಕ್ಕೆ ವಾರಾಹಿ ದೇವತೆ ಸೈನ್ಯಾಧಿಪತಿ.
ವಾರಾಹಿ ದೇವಿ ಹೇಳ್ದಂಗೆ 64 ಕೋಟಿ ಯೋಗ ದೇವತೆಗಳು ಕೇಳಬೇಕು. ಒಬ್ಬ ಹಂಗಾರೆ ಈಗ ಲಲಿತಾ ಪರಮೇಶ್ವರಿ ಅಮ್ಮನವ್ರು ಸೃಷ್ಟಿ ಮಾಡಿದ್ಮೇಲೆ ಈ ಕಡೆ ಅಂದರೆ ಶ್ಯಾಮಲಾದೇವಿ ಮೊದಲನೇ ಆಗಿ ಅಮ್ಮನವ್ರು ಬರ್ತಾರೆ. ಅವರು ಶಾಂತ ಸ್ವರೂಪಿಣಿ, ಅವ್ರನ್ನ ಸರಸ್ವತಿ ಮಾತೆ ಜ್ಞಾನರೂಪಿ. ಈ ಕಡೆ ಬರೋ ವರಾಹಿ ಅಮ್ಮನವರು ಧೈರ್ಯ, ಶಕ್ತಿ. ಸೊ ಈ ವರಾಹಿ ಅಮ್ಮ ಈ ಸಬ್ ಡಿವಿಷನ್ ಇರೋ ದೇವತೆಗಳಿಗೆಲ್ಲರೂ ಅಧಿಪತಿ. ಮಂತ್ರಿಣಿ, ದಂಡಿನಿ ಅಂತ ಹೆಸರು. ಶ್ಯಾಮಲಾದೇವಿಗೆ ಮಂತ್ರಿಣಿ, ದಂಡನಾಯಕಿಗೆ ದಂಡಿನಿ ಅಂತ ಕರೀತಾರೆ. ವಾರಾಹಿ ದೇವಿಗೆ ವಾರ್ತಾಳಿ ಅಂತ ಕೂಡ ಕರೀತಾರೆ. ವಾರ್ತಾಳಿ ಅಂದರು ಒಂದೇ, ವಾರಾಹಿ ದೇವಿ ಅಂದರು. ನಮ್ಮ ಕರ್ನಾಟಕದಲ್ಲಿ ಈ ವಾರಾಹಿ ಅಮ್ಮನವ್ರ ದೇವಸ್ಥಾನ ಕಡಿಮೆ ಇರೋ, ತಮಿಳ್ನಾಡು ಕಡೆ ತುಂಬ ಜಾಸ್ತಿ ಇದೆ ಅಲ್ವಾ ಸರ್? ದೇವಸ್ಥಾನಗಳಂದರೆ ತಮಿಳ್ನಾಡು ಬಿಟ್ಟರೆ ಕೇರಳ, ಆಮೇಲೆ ನಮ್ಮ ಕರ್ನಾಟಕ, ಆಮೇಲೆ ಎಲ್ಲ ಕಡೆನೂ ಬರ್ತಾರೆ ಬಿಡಿ. ಎಲ್ಲ ಕಡೆ ಅದ್ಭುತವಾದ ದೇವಸ್ಥಾನಗಳಿದೆ. ವೆರಿ ನೈಸ್ ಸರ್. ಇಲ್ಲಿ ಮಂತ್ರಿಣಿ ಕೆಲಸ ಏನು? ಇಡೀ ಬ್ರಹ್ಮಾಂಡ ಈಗ ನಡೀತಾ ಇದೆ, ಎಲ್ಲದೇನು ತೊಂದರೆ ಆಗ್ತಿದೆ, ಆಗಿಲ್ಲ, ಇದನ್ನೆಲ್ಲ ಮಾತಿಗೆ ತಿಳಿಸುವ ಕೆಲಸ ಶ್ಯಾಮಲಾದೇವಿದು. ತೊಂದರೆ ಆಗದ್ದನ್ನು ಸರಿಪಡಿಸುವ ಜವಾಬ್ದಾರಿ ವಾರಾಹಿ ಅಮ್ಮನವ್ರದ್ದು. ಇಲ್ಲಿ ನವಾವರಣ ಸರ್, ಲಲಿತಾ ಪರಮೇಶ್ವರದು ನವಾವರಣ ಶ್ರೀಚಕ್ರ. ಅದರಲ್ಲಿ ಸಪ್ತ ಆವರಣಗಳು ಯಾರ್ದು? ಶ್ಯಾಮಲಾದೇವಿದು. ಒಂದು ಶ್ರೀಚಕ್ರನ ಊಹೆ ಮಾಡ್ಕೊಳ್ಳಿ. ಶ್ರೀಚಕ್ರ ನೋಡ್ತಾ ಇದ್ದೀರ ಅಂದ್ಕೊಳ್ಳಿ, ಎಲ್ಲಿ ಚಿಕ್ಕದೋ ದೊಡ್ಡದೋ ನೋಡ್ತಾ ಇದ್ದೀರ. ಅದರಿಂದ ಬಲಗಡೆ ಸಪ್ತ ಆವರಣಗಳು ಆಚೆ ಬರುತ್ತೆ, ಒಂದು ಚಕ್ರ, ಅಲ್ಲಿ ಶ್ಯಾಮಲಾದೇವಿ. ಅದೇ ಶ್ರೀಚಕ್ರದಿಂದ ಎಡಗಡೆ ಪಂಚಮಾವರಣಗಳು ಆಚೆ ಬರುತ್ತೆ, ಅದೇ ವಾರಾಹಿ ದೇವಿ. 9 ಆವರಣ ಬಂದ್ಬಿಟ್ಟು ಲಲಿತಾ ಪರಮೇಶ್ವರಿ. 9, 7, 5 ಇದು. ಆಮೇಲೆ ಈ ದಳಗಳಲ್ಲಿ ಪ್ರತಿಯೋಗಿನಿ ದೇವತೆಗಳ ಭವನಗಳಿರುತ್ತೆ. ಅಲ್ಲದೆ ಭೂಪುರ ತ್ರೈಲೋಕ್ಯ ಮೋಹನ ಚಕ್ರ ಒಂದು ಕಾಂಪೌಂಡ್ ಥರ ಇರುತ್ತೆ, 4 ದ್ವಾರಗಳಿರುತ್ತೆ ಅದಕ್ಕೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅಲ್ಲಿ ಆ ಒಂದು ಜಾಗದಲ್ಲಿ ಏನಿರ್ತದೆ, ಗೇಯ ಚಕ್ರ. ಲಲಿತಾ ಪರಮೇಶ್ವರರು ಚಕ್ರರಾಜ ರಥಾರೂಢ ಅಂತ ಬರುತ್ತೆ. ಪರಮೇಶ್ವರ ಚಕ್ರದ ಹೆಸರು ಚಕ್ರರಾಜ. ಗೇಯ ಚಕ್ರ ಬಂದ್ಬಿಟ್ಟು ಶ್ಯಾಮಲಾದೇವಿದು. ಗಿರಿಚಕ್ರ ಅಂತ ಒಂದು ರಥ ಬರುತ್ತೆ, ಅದು ವರಾಹಿ ದೇವಿದು. ಈ ಥರ ಅಲ್ಲೇ ಕಾಮಧೇನು ಇರೋದು, ಮತ್ತು ಅಶ್ವರೂಢ, ಗಜಾರೂಢ ಎಲ್ಲ, ಇದೆಲ್ಲ ಸೇರಿಸಿ ಶ್ರೀಚಕ್ರಪುರ. ಪರಮೇಶ್ವರಿಯ ಪೂರ್ಣ ಒಂದು ಸ್ತ್ರೀ ದೇಹವೂ ಒಂದೇ, ಶ್ರೀಚಕ್ರವೂ ಒಂದೇ. ಪರಮೇಶ್ವರ ನೋಡಿದಾಗ ನೀವು ಶ್ರೀಚಕ್ರನ ಕೂಡ ನೋಡ್ಬೋದು, ಶ್ರೀಚಕ್ರ ನೋಡಿದಾಗ ಪರಮೇಶ್ವರನ ಕೂಡ ನೋಡ್ಬೋದು. ಎರಡಕ್ಕೂ ಭೇದ ಭಾವ ಇಲ್ಲ. ಯಾವ ರೀತಿ ಶಿವಶಕ್ತಿಗೆ ಭೇದವಿಲ್ಲವೋ, ಶ್ರೀಚಕ್ರಕ್ಕೂ ಪರಮೇಶ್ವರಿಗೂ ಭೇದವಿಲ್ಲ. ವೆರಿ ನೈಸ್ ಸರ್, ವೆರಿ ಇಂಟ್ರೆಸ್ಟಿಂಗ್. ಶ್ರೀಚಕ್ರ ಆಗಿರೋ ರೀತಿನ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಇನ್ ಡೀಟೇಲ್ ಆಗಿ ಬೇರೆಯವ್ರು ಯಾರು ಹೇಳಿದಾರೆ ನನಗೆ ಗೊತ್ತಿಲ್ಲ. ಆದರೆ ಶ್ರೀಚಕ್ರದ ವರ್ಣನೆ ಬಂದಿದ್ದಂಥ ರೀತಿ, ಅದರಲ್ಲಿರುವಂಥ ಸಹಸ್ರಾರು ಕೋಟಿ ದೇವತೆಗಳ ಇದು, ಎಸ್ಪೆಷಲಿ ಅಮ್ಮನವ್ರ ಜೊತೆಗೆ ಶ್ಯಾಮಲಾದೇವಿ, ಈ ಕಡೆ ವರಾಹಿ ಅಮ್ಮನವರು, ಅವ್ರ ಕೆಳಗಡೆ ಸಹಸ್ರಾರು ಮಂದಿ. ಸೊ ಶ್ರೀಚಕ್ರಕ್ಕೆ ಬಿಂದು, ಅದರಲ್ಲಿ ತ್ರಿಕೋಣ ರೂಪದಲ್ಲಿ ತ್ರಿಮೂರ್ತಿಗಳು, ಅದ್ರ ಜೊತೆಗೆ ಈ ಕಡೆ ವಜ್ರೇಶ್ವರಿ, ಕಾಮೇಶ್ವರಿ, ಬಗಳಾಂಬಿಕಾ ದೇವಿ, ಭಗಮಾಲಿನಿ ದೇವಿ. ಇದಾದಮೇಲೆ ಮತ್ತೊಂದು ನನಗೆ ನಿಜವಾಗ್ಲೂ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಲ್ಲ, ಬಟ್ ನಿಮ್ಗೆ ಎಷ್ಟು ಕೋಟಿ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರಿಗೆ ಅರ್ಥ ಆಗಿದೆ ಅಂತ ನನ್ನ ಭಾವನೆ. ಯಾಕಂದರೆ ಇದು ತುಂಬ ಆಳವಾಗಿ ಯೋಚನೆ ಮಾಡಿದಾಗ ಬರುವಂಥ ವಿಚಾರ. ನೀವು ಎಷ್ಟೇ ಕನೆಕ್ಟ್ ಆಗಿದ್ರು ಭಗವಂತನಿಗೆ, ಈ ರೀತಿ ವಿಚಾರಗಳು ಇನ್ನಷ್ಟು ಮತ್ತಷ್ಟು ಕೆಣಕ್ತಾ ಇರುತ್ತೆ. ಸರ್, ಈ ಶ್ರೀಚಕ್ರದ ವಿಚಾರಕ್ಕೆ ನಾನು ಬನ್ನೋದಾದರೆ, ಶ್ರೀಚಕ್ರದ ವರ್ಣನೆ ತುಂಬಾ ಅದ್ಭುತವಾಗಿ ಮಾಡಿದ್ರ. ಇನ್ನು ಶ್ರೀಚಕ್ರವನ್ನು ದೇವಸ್ಥಾನಗಳಲ್ಲಿ ಸ್ಥಾಪನೆ ಮಾಡಿರೋದು ಶಂಕರಾಚಾರ್ಯರು ಅಂತಲೂ ಹೇಳಿದ್ರು. ಶ್ರೀಚಕ್ರವನ್ನು ನಾವು ಮನೆಯಲ್ಲೆಲ್ಲ ಇಟ್ಕೊಬೋದಾ ಸರ್? ಖಂಡಿತ ಸರ್. ಜಾತಿ ಭೇದ ಇಲ್ಲ, ಭಕ್ತಿ ಇರಬೇಕು. ಇಲ್ಲಿ ಜಾತಿ ಪ್ರಶ್ನೆ ಇಲ್ಲ. ಅಮ್ಮನವ್ರಿಗೆ ಎಲ್ಲರೂ ಮಕ್ಕಳೇ, ಜಾತಿ ತರಬೇಡಿ, ಯಾರು ಜಾತಿ ತರಬೇಡಿ. ಭಕ್ತಿ ಇದ್ದರೆ ಸಾಕು. ದಿನ ಕುಂಕುಮಾರ್ಚನೆ ಮಾಡಿ. ಲಲಿತಾ ಸಹಸ್ರ ಓದೋಕ್ಕೆ ಎಲ್ಲರಿಗೂ ಬಾಯಿ ತಿರುಗಲ್ಲ ಸರ್. ನಮಗೆ ಒಂದು ಸಲ ಓದುವ ಕೆಲವು ತಪ್ಪಾಗುತ್ತೆ. 2 ಬೆರಳಲ್ಲಿ ಕುಂಕುಮ ತಗೊಳ್ಳಿ, ಶ್ರೀಚಕ್ರದ ಮೇಲೆ ಹಾಕ್ತಾ ಬನ್ನಿ, ನಿಧಾನಕ್ಕೆ ಹಾಕ್ತಾ 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 ಬರೀ ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ, ಶ್ರೀಮಾತ್ರೇ ನಮಃ. ಮನಸ್ಫೂರ್ತಿಯಾಗಿ ಆರ್ದ್ರತೆ, ಮನಸ್ಫೂರ್ತಿಯಾಗಿ ಹೇಳಿ. ಆ ಒಳಗಡೆ ಅಂತಃಕರಣ ಮಾತೆಗೆ ಮುಟ್ಟಬೇಕು. ಆ ಮಾತೆ ಕಣ್ಣೀರು ಧಾರೆ ಹರಿಬೇಕು ಸರ್. ಆ ರೀತಿಯಲ್ಲಿ ಕುಂಕುಮಾರ್ಚನೆ ಮಾಡಿಬಿಟ್ರೆ ಯಾರೇ ಆಗಲಿ, ಯಾವ ಜಾತಿ ಆಗಲಿ, ಏನೇ ಆಗಲಿ ಮಾತೆ ಹತ್ರ ಸೇರ್ಕೋತಾರೆ.
ಅಲ್ಲ, ನನ್ನ ಒಂದು ಪ್ರಶ್ನೆ ಏನಂತಂದರೆ, ಶ್ರೀಚಕ್ರ ತಂದಮೇಲೆ ದೇವಸ್ಥಾನಗಳಲ್ಲೇ ಆಕರ್ಷಿತವಾಗುತ್ತೆ ಜನಾಕರ್ಷಣೆ ಅಂತಂದರೆ, ಇನ್ನು ಶ್ರೀಚಕ್ರ ವ್ಯಾಪಾರ ಮಾಡೋ ಸ್ಥಳಗಳಲ್ಲಿ ಅದ್ರ ಜೊತೆಯಲ್ಲಿ ಮನೆಗಳಲ್ಲಿದ್ದರೆ ಎಲ್ಲೋ ಒಂದು ಕಡೆ ಈ ಅಂಟು ಮುಂಟುಗಳಾಗೆ ಆಗುತ್ತೆ. ಪಾಪ ಹೆಣ್ಮಕ್ಳಿಗೆ ಮಂತ್ಲಿಯ ಪ್ರಾಬ್ಲಮ್ ಆಗ್ಬೋದು, ಅಥವಾ ಕೆಲವರು ವೆಜ್ಜು ನಾನ್ ವೆಜ್ ತಿನ್ನೋರು ಇದನ್ನು ಇಟ್ಕೊಂಬಿಟ್ಟು ನಾನ್ ವೆಜ್ ತಿಂತಾರ, ಇದೆಲ್ಲ ಒಂದು ಪ್ರಶ್ನೆ ಕಾಡುತ್ತಲ್ಲ ಸರ್, ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ. ಇದಕ್ಕೆ ನಿಮ್ಮ ಉತ್ತರ ಸರ್? ಫಸ್ಟ್ ನಿಮ್ಮದು ಪ್ರಶ್ನೆ ಅಂಗಡಿಗಳಲ್ಲಿ ಅವರಿಗೆ ಭಕ್ತಿ ಇರಲ್ಲ, ವ್ಯಾಪಾರ ದೃಷ್ಟಿ. ಅಲ್ಲಿಗೆ ಯಾವ ದೋಷವೂ ಬರಲ್ಲ, ಯಾರ ಮೈಲಿಗೆ ಲೆಕ್ಕನೇ ಬರಲ್ಲ. ಅವನಿಗೆ ವ್ಯಾಪಾರ ಆಗಬೇಕು ಅವರಿಗೆ, ಅದರಿಂದ ಅವರು ಹಣ ಮಾಡ್ಕೋತಾರೆ. ತಪ್ಪಲ್ಲ. ಯಾಕಂದರೆ ವ್ಯಾಪಾರ ಇರೋದ್ರಲ್ಲಿ ನಾವು ತೊಗೊಳಕ್ಕೆ ಸಾಧ್ಯನಾ? ನಮ್ಮ ಮನೆಗೆ ತರಬೇಕು, ವ್ಯಾಪಾರ ಹತ್ರ ತೊಗೊಂಡು ಅವ್ರು ದುಡ್ಡು ಕೊಟ್ಟು ತೊಗೊಂಡ್ರೆ ಅವರ ಧರ್ಮ ಅದು. ಬಟ್ ಅಲ್ಲಿ ನಾವು ಲೋಪದೋಷಗಳು ಅಲ್ಲಿ ಹೆಂಗೆ ಸರಿಯಾದ ಬಂದು ಹೊರಗಡೆ ಆಗಿದ್ರೆ ಒಳಗೆ ಅದೆಲ್ಲ ಲೆಕ್ಕ ಬರೋದಿಲ್ಲ. ಮನೆಗೆ ತಂದ ಮೇಲೆ ಈ ಆ ಶ್ರೀಚಕ್ರ ಆರಾಧನೆ ಮಾಡುವಾಗ ಆ ಮನೆಯಲ್ಲಿ ಹೆಣ್ಮಕ್ಳು ನೀವು ಹೇಳ್ದಂಗೆ ರಜಸ್ವಲೆ ಆದಾಗ ಮಂತ್ಲಿ ಇದಾದಾಗ ದೂರ ಇರಬೇಕು. ಅದು ಮೈಲಿಗೆ ಒಂದು ಆಗಬಾರ್ದು, ಅದು ಸ್ವಲ್ಪ ನೋಡ್ಕೋಬೇಕು. ಅಥವಾ ಮಾಡುವ ವ್ಯಕ್ತಿಯಾದರೂ ಆಕೆ ಮುಟ್ಟಿದ ವಸ್ತು ಯಾವುದನ್ನು ಮುಟ್ಟಿದೀರ ಶುದ್ಧವಾಗಿ ಮಾಡಬಹುದು. ಶುದ್ಧವಾಗಿ ಇಲ್ಲಿ ಮಡಿ ಅಂತ ಬರೋದಿಲ್ಲ. ಮಡಿ ಅಂತ ಮಾಡ್ತೀವಿ ಸರ್, ಗೊತ್ತಿಲ್ದಂಗೆ ಅದು ಮೈಲಿಗೆ ಆಗೋಗಿರುತ್ತೆ. ಈ ಕಾಲದಲ್ಲಿ ಮಡಿ ಎಲ್ಲ ದೇವ್ರ ಗೂಡಲ್ಲಿ ಇಟ್ಕೊಳೋದು ಒಳ್ಳೇದು. ಭಕ್ತಿ ಸರ್, ಫಸ್ಟ್ ಭಕ್ತಿ. ಇನ್ನು ಇದಕ್ಕೆ ಗಂಡಸರು ಪೂಜೆ ಮಾಡೋದು, ಹೆಂಗಸರು ಪೂಜೆ ಮಾಡೋದು ಯಾವುದೇ ಥರ ಭೇದ ಭಾವ ಇಲ್ಲ. ಯಾಕಂದರೆ ಶಿವಶಕ್ತಿ ಎರಡೂ ಒಂದೇ ಅಂದಾಗ ಶ್ರೀಚಕ್ರನ ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ಶಕ್ತಿ ಬೇರೆ ಅಲ್ಲ. ಖಂಡಿತ. ಇನ್ನೊಂದು, ಇವಾಗ ಹೊರಗಾದ ಒಂದು ಹೆಣ್ಣು ಮಗಳು ಕೂಡ ದೂರದಿಂದ ಶ್ರೀಚಕ್ರ ನಮಸ್ಕಾರ ಮಾಡ್ಬೋದು. ಆ ಸಮಯದಲ್ಲೂ ತಪ್ಪೇನಿಲ್ಲ. ಆದಿಶಕ್ತಿ ಹೊರಗಾಗಿರ್ಬೋದು, ಶಕ್ತಿ ತಾನೇ, ನಮಸ್ಕಾರ ಮಾಡ್ಬೋದು. ಅವಳು ಒಳಗೋಗ್ಬೇಡ, ಅಲ್ಲಿ ಪೂಜೆ ಮಾಡೋದು ಬೇಡ. ಅಮ್ಮ ಕಾಪಾಡು, ಸರ್ವ ಕಾಲದಲ್ಲೂ ಕಾಪಾಡೋ ದೇವಿ ಅಂದಾಗ ಆ ಕಾಲದಲ್ಲೂ ಕಾಪಾಡಬೇಕಲ್ವ? ನಿಜ. ಯಾರು ಬೇಕಾದ್ರೂ ಪೂಜೆ ಮಾಡಿ. ಇನ್ನು ಈ ಮುಟ್ಟು, ಈ ಭೇದ, ಈ ಭಾವ ಹಾಗೂ ಮೈಲ್ಗೆ ಮಡಿ ಅನ್ನೋದೆಲ್ಲ ಮನುಷ್ಯನಿಗೆ ಹೊರತು ಭಗವಂತನಿಗೆ ಇಲ್ಲ. ಭಗವಂತನ ಕೇಳೋದು ಭಕ್ತಿ ಮಾತ್ರ, ಶುದ್ಧತೆಯ ಮನಸ್ಸು ಮಾತ್ರ ಅಂತ ನೀವು ಹೇಳಿದ್ದೀರಾ. ಶ್ರೀಚಕ್ರದ ವರ್ಣನೆ, ಶ್ರೀಚಕ್ರದ ರೀತಿ, ಶ್ರೀಚಕ್ರದಲ್ಲಿರುವಂಥ ನೀತಿಗಳು, ಶ್ರೀಚಕ್ರದ ಅದ್ಭುತವಾದ ಶಕ್ತಿ, ಇನ್ನು ಆ ಶ್ರೀಚಕ್ರನ ಸೃಷ್ಟಿ ಮಾಡ್ತಾರಂತ ಕೇಳ್ತಾ ಇದ್ರೇ ನನಗೆ ಗೊತ್ತಿರೋ ಪ್ರಕಾರ ನನ್ನ ಇಮ್ಯಾಜಿನೇಷನಲ್ಲಿ ಒಂದು ಶ್ರೀಚಕ್ರ ಮೂಡಿದೆ ಸರ್. ಇನ್ನು ಈ ಕಡೆಯ ಪ್ರಶ್ನೆ, ಈ ಮನುಷ್ಯನಿಗೆ ಶ್ರೀಚಕ್ರ ತುಂಬ ಈಸಿಯಾಗಿ ಅರ್ಥ ಆಗಬೇಕು. ಈ ವರ್ಣಗಳನ್ನೆಲ್ಲ ಸುಮಾರು ಜನಕ್ಕೆ, ಸಾಮಾನ್ಯ ಜನಕ್ಕೆ ಅರ್ಥ ಆಗ್ತಿಲ್ಲ ಅಂತಂದರೆ ಶ್ರೀಚಕ್ರನ ಒಬ್ಬ ಸಾಮಾನ್ಯ ಮನುಷ್ಯ ಹೇಗೆ ನೋಡಬಹುದು? ಪೂಜನೀಯ ವಸ್ತು, ಪವಿತ್ರವಾದ ವಸ್ತು. ಅವನಿಗೆ ನವಾವರಣಗಳು, ಅಷ್ಟಮಾವರಣ, ದಶಮಾವರಣ ಎಲ್ಲ ಬಿಟ್ಬಿಡಿ, ಅರ್ಥ ಆಗಲ್ಲ. ಅಷ್ಟು ತಿಳ್ಕೊಳ್ಳೋಕ್ಕೂ ಆಸಕ್ತಿನೂ ಇರೋದಿಲ್ಲ. ಬಟ್ ಅದನ್ನು ಪೂಜೆ ಮಾಡಬೇಕು ಅಂತ ಒಂದು ಹಂಬಲ ನೋಡಿ, ಹಂಬಲ ಸಾಕು. ಹಂಬಲ ಎಲ್ಲಿರುತ್ತೋ ಅಲ್ಲಿ ತನ್ಮಯತೆ ಕ್ರಿಯೇಟ್ ಆಗುತ್ತೆ. ಎಲ್ಲಿ ತನ್ಮಯತೆ ಬರುತ್ತೋ ಅಲ್ಲಿ ಭಕ್ತಿ ಬರುತ್ತೆ. ಎಲ್ಲಿ ಭಕ್ತಿ ಬರುತ್ತೋ ಜ್ಞಾನ ಬರುತ್ತೆ. ಫಸ್ಟ್ ಹಂಬಲ ಅಥವಾ ತುಮುಲ. ನಾನು ಏನು ಮಾಡಬೇಕು, ಅದೇನಪ್ಪ ನಂಗೆ ಗೊತ್ತಿಲ್ಲ, ಏನೋ ತ್ರಿಕೋಣ ಇದೆ, ಹೀಗೆ ಏನೋ ಇದೆ ಅದರಲ್ಲಿ. ಬಟ್ ಇದು ಎಲ್ಲರೂ ಆರಾಧನೆ ಮಾಡ್ತಿದ್ದಾರೆ, ನಾನು ಮಾಡಿದ್ರೆ ಒಳ್ಳೇದಾಗತ್ತೆ, ಇಷ್ಟೇ ಸಾಕು. ಪರಮೇಶ್ವರಿ ಇದೆಲ್ಲ ತಿಳ್ಕೊಂಡು ಬಂದು ಪೂಜೆ ಮಾಡಿದ್ರೆ ಜ್ಞಾನ ಕೊಡ್ತೀನಿ ಅಂತ ಏನು ಹೇಳಿಲ್ಲ. ಭಕ್ತಿಯಿಂದ ಒಂದು ಕುಂಕುಮ ಹಾಕಪ್ಪ ಸಾಕು. ಅದು ಹೇಳಿದ್ರೆ ಲಲಿತ ಪರಮೇಶ್ವರಿ ಲಲಿತಾ ಸಹಸ್ರ ಪೂರ್ತಿ ಹೇಳಕ್ಕೆ ಬರ್ದಿರೋ ಪರವಾಗಿಲ್ಲ, ಆದಷ್ಟು ಕಲಿತು ಹೇಳಿದ್ರೆ ಸರ್ ತುಂಬ ಒಳ್ಳೆಯದು. ಒಂದೊಂದು ನಾಮದ ಹಿಂದೆ ಬಿದ್ದರೆ ನಿಜವಾಗ್ಲೂ ಹೇಳ್ತೀನಿ, ನಮಗೆ ಬೇರೆ ಏನು ಬೇಕಾಗಿಲ್ಲ. ಇನ್ನು ನನ್ನ ಈ ಕಾರ್ಯಕ್ರಮದಲ್ಲಿ ಕಡೆಯ ಪ್ರಶ್ನೆ ಸರ್, ನೀವು ಶಿವಶಕ್ತಿ ಅಂತಂದಾಗ ಕಣಕಣಗಳಲ್ಲೂ ಅರ್ಧರ್ಧ ಭಾಗ ಮಾಡಿದ್ರು ಅರ್ಧನಾರೀಶ್ವರರು ಅಂತ ಇದಕ್ಕಿಂತ ಮುಂಚಿತವಾಗಿ ಹೇಳಿದ್ರಿ. ಸೊ ಈಗ ಸಾಮಾನ್ಯ ಮನುಷ್ಯರ ರಕ್ತ ಕಣಗಳಲ್ಲೂ ಆ ಶಿವಶಕ್ತಿಯ ಅಂಶ ಇರುತ್ತಾ? ಅಂದರೆ ಒಬ್ಬ ಮನುಷ್ಯನೂ ಸಹ ಅರ್ಧನಾರೀಶ್ವರನ ಆಗೋದಕ್ಕೆ ಸಾಧ್ಯನಾ? ನೀವು ಅರ್ಧನ ಸ್ವರೂಪರೇ, ನಾನು ಪ್ರತಿಯೊಬ್ಬರು ಅರ್ಧನ ಸ್ವರೂಪರೇ. ತಿಳ್ಕೊಂಡವನು ಅದನ್ನು ಅನುಭವಿಸ್ತಾನೆ, ತಿಳಿದ್ರವನು ಗೊತ್ತಿಲ್ಲ. ಯಾಕೆಂದರೆ ನೋಡಿ, ಯಾವುದೇ ಪುರುಷ ಪೂರ್ಣ ಪುರುಷ ಅಲ್ಲ. ಸ್ತ್ರೀಯ ಅಂಶ ಇದ್ದೇ ಇರುತ್ತೆ, ಖಂಡಿತ. ಹೆಚ್ಚು ಕಡಿಮೆ ಇರ್ಬೋದು. ಯಾವುದೇ ಸ್ತ್ರೀ ಪೂರ್ಣ ಸ್ತ್ರೀ ಅಲ್ಲ, ಪುರುಷಾಂಶವೂ ಇರುತ್ತೆ.
ಒಂದು ಹುಡುಗಿ ಸರ್ ಹುಡುಗನಿಂದ ಧೈರ್ಯವಾಗಿರ್ತಾಳೆ, ನಿಜ. ಅಲ್ಲಿ ಪುರುಷನ ಕಣ್ಣುಗಳು ಜಾಸ್ತಿ ಒಳಗಡೆ. ಹಂಗಾರೆ ಅವಳೇನು ಆ ಹುಡುಗಿ ಏನು ಅರ್ಧನಾರೀಶ್ವರ ಸ್ವರೂಪ. ಒಬ್ಬ ಗಂಡು ಅವನಲ್ಲಿ ಕೆಲವು ಹೆಣ್ಣಿನ ಗುಣಗಳಿರುತ್ತೆ, ಅವನು ಮಾತಾಡೋ ರೀತಿ ಅಥವಾ ಸ್ವಲ್ಪ ನೋಡೋಕ್ಕೆ ಒಂದು ಫಿಸಿಕಲಿ ಕೆಲವು ಲಕ್ಷಣಗಳು, ಒಂದು ಕೆಲವ್ರಿಗೆ ಕಣ್ಣು ಮೂಗು ಲಕ್ಷಣವಾಗಿ ಹುಡುಗಿ ಥರ ಕಾಣ್ತಾನಪ್ಪ, ಸ್ತ್ರೀ ಅಂಶ. ಅಥವಾ ಅವನ ಮಾತಲ್ಲಿ ನಡವಳಿಕೆಯಲ್ಲಿ ಕೂಡ ಒಂದು ಸ್ತ್ರೀಯತ್ವ ಕಾಣಿಸುತ್ತೆ, ಹೆದರಿಕೆ ಸ್ವಭಾವ ಜಾಸ್ತಿ ಇರುತ್ತೆ, ಅವನು ಪುರುಷ ಆಗಿರ್ತಾನೆ. ತಪ್ಪಲ್ಲ, ಅವೆಲ್ಲ ಯಾವುದೂ ತಪ್ಪಲ್ಲ. ಅವನು ಕೂಡ ಅರ್ಧನಾರೀಶ್ವರ ಸ್ವರೂಪವೇ ನಮ್ಮ ಕಾಣೋದನ್ನು. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮದ ಉದ್ದೇಶ ಈ ಪ್ರಶ್ನೆ ಕೇಳಿದ್ದು ಇಷ್ಟೇ. ಎಲ್ಲೋ ಒಂದು ಕಡೆ ನಾನು ಕೇಳ್ದಂಗೆ ಇವ್ರಿಗೆ ನೋವು ಕೊಡೋದು ಜಾಸ್ತಿ, ಹೆಣ್ಮಕ್ಳಿಗೆ ನೋವು ಕೊಡಬೇಡಿ, ಗಂಡು ಮಕ್ಳಿಗೆ ನೋವು ಕೊಡಬೇಡಿ. ಆದರೆ ಹೆಣ್ಣು ಅನ್ನೋದು ಮೂಲ ತತ್ವವಾಗಿರೋದ್ರಿಂದ ಹೆಣ್ಣಿಗೆ ಅಪಾರವಾದ ಶಕ್ತಿ ಹಾಗೂ ತಾಳ್ಮೆ, ಸಹನೆ, ಮಮತೆ, ಸೌಹಾರ್ದತೆ ಇವೆಲ್ಲವೂ ಇರೋದ್ರಿಂದ ಹೆಣ್ಣುಮಕ್ಕಳಿಗೆ ಆದಷ್ಟು ನಾವು ಗೌರವವನ್ನು ಕೊಡೋದು ಉತ್ತಮ ಗಂಡಸರಿಗೆ. ಇನ್ನು ಗಂಡಸರು ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಪಾಪ ಅವ್ರನ್ನ ಅರ್ಥ ಮಾಡ್ಕೊಳ್ತಾರೆ, ಹೆಣ್ಣುಮಕ್ಳು ಚುಚ್ಚಿ ಮಾತಾಡ್ತಾರೆ, ಈ ಥರನೂ ಇರ್ತಾರೆ. ಸೊ ಗಂಡು ಮಕ್ಳಿಗೂ ಅಷ್ಟೇ ಅಪಾರವಾದ ಅಪರಿಮಿತವಾದ ಗೌರವ ಸಿಗಲಿ. ಇಬ್ಬರೂ ಇಲ್ಲಿ ಈಕ್ವಲ್ಲೇ ಶಿವಶಕ್ತಿಯರೇ ಅಂತ ಹೇಳ್ತಾ, ಶ್ರೀಚಕ್ರದ ಬಗ್ಗೆ ವರ್ಣನೆ ಮಾಡಿರುವಂಥ ಗುರುಗಳಿಗೆ ಹಾಗೂ ಶಿವಶಕ್ತಿಯ ಅರ್ಧನಾರೀಶ್ವರ ತತ್ವದ ಬಗ್ಗೆ ಹೇಳಿರುವಂಥ ನಿಮಗೆ ಸಹಸ್ರ ವಂದನೆಗಳು ಅಂತ ಹೇಳ್ತಾ ಈ ಕಾರ್ಯಕ್ರಮನ, ಈ ಎಪಿಸೋಡ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇದರ ಮುಂದಿನ ಭಾಗ ಇನ್ನಷ್ಟು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದರೆ ನಾನು ನೆಕ್ಸ್ಟ್ ಕೇಳ್ತಾ ಇರೋಂಥ ಪ್ರಶ್ನೆನೇ, ಶ್ರೀಚಕ್ರ ಆದ ನಂತರ ಶ್ರೀಚಕ್ರದಲ್ಲಿ ಅಮ್ಮನವರಿಗೆ ಸಿಂಹಾಸನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಸಿಂಹಾಸನ ಹೇಗೆ ಬಂತು? ನಿಮಗೆ ವಿಚಾರ ಗೊತ್ತಾ? ಶ್ರೀ ಲಲಿತಾ ಪರಮೇಶ್ವರಿ ಅಮ್ಮನವರ ಫೋಟೋ ನೀವು ನೋಡಿದ್ರೆ ಅಲ್ಲಿ ಶಿವನ ಮೇಲೆ ಅಮ್ಮನವರು ಕೂತ್ಕೊಂಡಿರ್ತಾರೆ, ಶಿವನ ಹೊಟ್ಟೆಯ ಭಾಗದ ಮೇಲೆ ಅಮ್ಮನವರು ಕೂತ್ಕೊಂಡಿರ್ತಾರೆ. ಹಾಗಾದರೆ ಅಮ್ಮನವರ ಸಿಂಹಾಸನದ ಬಗ್ಗೆ ಇದಕ್ಕೆ ಪಂಚಬ್ರಹ್ಮಾಸ್ಥಿತ ಅಂತಲೂ ಕರೀತಾರೆ ಅಂತಲೂ ಕೇಳಲ್ಪಟ್ಟಿದೆ. ಸೊ ಏನಿದು ಈ ಸಿಂಹಾಸನ, ಅಮ್ಮನವರ ಸಿಂಹಾಸನ ಪಂಚಬ್ರಹ್ಮಸ್ಥಿತ ಅಂತ ಯಾಕೆ ಕರೀತಾರೆ? ಇದನ್ನು ಮುಂದಿನ ಎಪಿಸೋಡ್ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಈ ಒಂದು ಪುಟ್ಟ ವಿಚಾರಣೆನ ಇಷ್ಟು ಚೆನ್ನಾಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಸದಾ ಸರ್ವದ ಥ್ಯಾಂಕ್ ಯು ಅಂತ ಹೇಳ್ತಾ, ಎಲ್ಲ ನಮ್ಮ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ಒಂದು ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ಗುರುಗಳಿಗೆ ನಿಮ್ಮೆಲ್ಲರ ಮುಖಾಂತರ ನಮಸ್ಕಾರ ತಿಳಿಸಿ ನಾನು ಕೂಡ ನಮಸ್ಕಾರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರ್ತೀನಿ. ನಾನು ನಿಮ್ಮ ಆ್ಯಂಕರ್ ರಂಜಿತ್. ಲಲಿತಾ ಪರಮೇಶ್ವರಿ ಅಮ್ಮನವರ ಬಗ್ಗೆ ತಿಳ್ಕೊಳ್ಳೋ ಅಂಥ ಒಂದು ಸಣ್ಣ ಪ್ರಯತ್ನ ಈ ಕಾರ್ಯಕ್ರಮ. ಸೊ ಇದಾಗಿತ್ತು ವರಾಯಿ ಸ್ಟುಡಿಯೋಸ್ನ ಸ್ಪೆಷಲ್ ಎಪಿಸೋಡಲ್ಲಿ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿಂದ ಥ್ಯಾಂಕ್ ಯು ಸೋ ಮಚ್. ನಿಮಗೂ ನಮಸ್ಕಾರ, ವೀಕ್ಷಕರು ಕೂಡ ನಮಸ್ಕಾರ. ಇಷ್ಟು ಹೇಳುವುದು ಶಿವಶಕ್ತಿಯ ಒಂದು ಕರುಣೆ ಅಷ್ಟೇ. ಅವರ ಆಶೀರ್ವಾದದಿಂದ ಇಷ್ಟು ನೋಡಿ ಹೇಳಕ್ಕೆ ಸಾಧ್ಯ ಆಗ್ತಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.